ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರಿಯೇ. ಹರೇ ಕೃಷ್ಣ ಹರೇ ಕೃಷ್ಣ. ತದೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಸ್ತಿಕೇ. ಮೂಕಾಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ. ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ. Reading from Krishna, the Supreme Personality of Godhead. The advent of Lord Krishna. ಒಂದೇದಾಗೋಯ್ತಲ್ಲ. ಎರಡನೇ ಅಧ್ಯಾಯ ಕರೆಕ್ಟ್. ಎರಡನೇ ಅಧ್ಯಾಯ ಪ್ರೇಯರ್ಸ್ ಬೈ ದ ಡೆಮಿಗಾಡ್ಸ್ ಫಾರ್ ಲಾರ್ಡ್ ಕೃಷ್ಣ ಇನ್ ದ ವೂಮ್. ಏನು ಕನ್ನಡದಲ್ಲಿ ಅದು? ಗರ್ಭದಲ್ಲಿರುವ ದೇವರುಗಳ ಪ್ರಾರ್ಥನೆ. ಓಕೆ, ಓದಮ್ಮ. ಅದೇ ಮೊದಲನೇ ಲೈನು. ಹಾಂ, ಫಸ್ಟ್. ಹೌದೌದೌದು, ಅದೆಲ್ಲ ಓದಿದ್ದೀರಲ್ಲ ಅದನ್ನು ಸ್ವಲ್ಪ. ಹಾಂ, ಎರಡನೇ ಓದಿ ರಾಕ್ಷಸರ ಹೆಸರೆಲ್ಲ ಓದಿರಲ್ಲ, ಜ್ಞಾಪಕ ಆಯ್ತಾ? ಯೋಗಮಯ, ಹೌದು, ಯೋಗಮಯವರೆಗೂ ಆಗಿದೆ. ಹೌದು, ಹಾಂ, ರಾಕ್ಷಸರ ಹೆಸರೆಲ್ಲ ಆಯಿತು. ಆಮೇಲೆ ಯೋಗಮಯದು ಆಯಿತು. ಆಮೇಲೆ ಲಾರ್ಡ್ ಹ್ಯಾಸ್ ಡಿಕ್ಲರ್ಡ್ ಯೋಗಮಯ ಮೈ ಅದು ಆಯಿತು. ಇದು ಉಪನಿಷತ್ ಇಟ್ ಸ್ಟೇಟೆಡ್ ದಟ್ ನಯಂ ಆತ್ಮ ಬಾಲ ಹಿನೇನ ಲಭ್ಯ. ಅಲ್ಲೂ ಓದ್ಬೋದು, ಅದರಿಂದ ಓದಬೇಕು. ಇದು ಉಪನಿಷತ್ತಲ್ಲಿ ನಾಯಂ ಆತ್ಮ ಬಾಲ ಹೀನೇನ ಲಭ್ಯ. ಉಪನಿಷತ್ತಲ್ಲಿ ನಯಂ ಆತ್ಮ ಬಾಲ ಹೀನ ಲಭ್ಯ ಎಂದು ಹೇಳಿದೆ. ಹೀಗೆಂದರೆ ಪರಮಾತ್ಮನು ಸೇರುವುದಾಗಲಿ ಯಾವುದೇ ಬಗೆಯ ಆತ್ಮ ಸಾಕ್ಷಾತ್ಕಾರ ಬಲರಾಮನ ಕೃಪೆ ಸಾಕಷ್ಟಿಲ್ಲ ಸಾಧ್ಯವಿಲ್ಲ ಎಂದರ್ಥ. ಬಲ ಎಂದರೆ ದೈಹಿಕ ಶಕ್ತಿಯಲ್ಲ. ದೈಹಿಕ ಶಕ್ತಿಯಿಂದ ಯಾರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲಾರದು. ಬಲರಾಮ ಸಂಘರ್ಷವನ್ನು ನೀಡುವ ಈ ಆಧ್ಯಾತ್ಮಿಕ ಶಕ್ತಿ ಪುರುಷನಾಗಿರಬೇಕು. ಅನಂತ ಅಥವಾ ಶ್ರೇಷ್ಠ ಎಲ್ಲ ಗ್ರಹಗಳು ಅವುಗಳ ಸ್ಥಾನಗಳಲ್ಲಿ ಭೌತಿಕವಾಗಿ ಇದನ್ನು ಗುರುತ್ವಾಕರ್ಷಣ ಶಕ್ತಿ ಎಂದು ಕರೆಯುತ್ತಾರೆ. ಆದರೆ ವಾಸ್ತವವಾಗಿ ಸಂಕರ್ಷಣ ಶಕ್ತಿಯ ಪ್ರದರ್ಶನ. ಬಲರಾಮ ಅಥವಾ ಸಂಕರ್ಷಣನು ಆಧ್ಯಾತ್ಮಿಕ ಶಕ್ತಿ ಅಥವಾ ಮೂಲ ಆಧ್ಯಾತ್ಮಿಕ ಗುರು. ಹರೇ ಕೃಷ್ಣ ಪ್ರಭು. ಬಲರಾಮನೇ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾನೆ. ಆಧ್ಯಾತ್ಮಿಕ ಗುರು ಶ್ರೀ ಕೃಷ್ಣನ ಕರುಣೆ ಅಭಿವ್ಯಕ್ತಿಯನ್ನು ಚೈತನ್ಯ ಚರಿತಾರ್ಥ ದೃಢಪಡಿಸಿದೆ. ಪರಮಪುರುಷನು ಶ್ರೇಷ್ಠ ಪ್ರಭು ದೇವಕ್ಕೆ ಗರ್ಭದಲ್ಲಿ ಇದ್ದ ರೋಹಿಣ ಗರ್ಭಕ್ಕೆ ವೇದಕ್ಕೆ ಅವರಿಬ್ಬರು ಯೋಗಮಯ ಮಂತ್ರಶಕ್ತಿಯಲ್ಲಿದ್ದರು. ಇದು ಆಗಿದೆ ನೆನ್ನೆ ರೋಹಿಣಿ ಗರ್ಭಕ್ಕೆ ವರ್ಗಾಯಿಸಿದ್ರು. ಅದು ಆಯ್ತು. ಇಲ್ಲ, ಇದು ಓದಮ್ಮ, ಇದು ಸರೈತಿ. ದ್ಯಾಟ್ ಫಾರ್ ಲಾರ್ಡ್ ನಿತ್ಯಾನಂದ ಪ್ರಭು. ನಿತ್ಯಾನಂದ ಪ್ರಭು ಹೆಸರು ಬಂದಿದ. ಬಲರಾಮನೇ ಮೂಲ ಅಂತ ಇದು ಅಂತ. ಇದಕ್ಕೆ ಯೋಗ ನಿದ್ರೆ ಎಂದು ಹೆಸರು. ಇದು ಆದಾಗ ಜನರು ದೇವತೆಯರು ಬಲರಾಮ ದೇವತೆಯ ಮಗನಾಗಿ ಅವತರಿಸಿದರು. ರೋಹಿಣಿಯ ಗರ್ಭನೆಂದು ಕಾಣುವಂತೆ ಅವನನ್ನು ಆಕೆ ಗರ್ಭಕ್ಕೆ ತರಲಾಯಿತು. ಇದಾದ ನಂತರ ತನ್ನ ಪರಿಶುದ್ಧ ಭಕ್ತರಿಗೆ ತನ್ನ ಪೂರ್ಣಶಕ್ತಿ ನೀಡಿಸಲು ಸದಾ ಸಿದ್ಧನಾಗಿರುವ ದೇವೋತ್ತಮ ಪರಮಪುರುಷನು ಸಕಲ ಸೃಷ್ಟಿಯ ಪ್ರಭುವಾಗಿ ವಸುದೇವ ಮನಸ್ಸು ವಹಿಸಿದನು. ಮೊಟ್ಟ ಮೊದಲು ಶ್ರೀ ಕೃಷ್ಣನು ದೇವತೆಯ ಪರಿಶುದ್ಧ ವಿಧಿಯ ನಡತೆಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ವೀರ್ಯದಾನದಿಂದ ಅವನು ದೇವತೆಯ ಗರ್ಭಕ್ಕೆ ಬರಲಿಲ್ಲ. ತನ್ನ ಭೂವಾತೀತ ಶಕ್ತಿಯಿಂದ ದೇವತ ಪರಪುರುಷನು ಯಾವ ರೀತಿಯಲ್ಲಾದರೂ ಕಾಣಿಸಿಕೊಳ್ಳಬಹುದು. ಹೆಂಗಸಿನ ಗರ್ಭದಲ್ಲಿ ವೀರ್ಯದಾನದಿಂದ ಸಾಮಾನ್ಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು ಆತನ
ಅದೆಲ್ಲ ಅಗತ್ಯವಿಲ್ಲ. ತನ್ನ ಹೃದಯದಲ್ಲಿ ದೇವೋತ್ತಮ ಪರಮ ಪುರುಷ ರೂಪವನ್ನು ತಿಳಿದುಕೊಂಡ ವಾಸುದೇವನು ತನ್ನ ಹೃದಯ ದೇವೋತ್ತಮ ಪರಮಪುರುಷನ ರೂಪವನ್ನು ತಿಳಿಸಿಕೊಂಡ ಬಯಲಾಗ ಕಿರಣಗಳ ಪ್ರಭುವ ಸೂರ್ಯನಂತೆ ಕಂಡನು. ವಸುದೇವನ ಪರಿಶುದ್ಧ ಹೃದಯದಲ್ಲಿ ಸ್ಥಾಪಿತವಾದ ಪ್ರಭುವಿನ ರೂಪವು ಕೃಷ್ಣನ ರೂಪದಿಂದ ಬೇರೆಯಲ್ಲ. ಕೃಷ್ಣನ ರೂಪವು ಎಲ್ಲಿಯೇ ಕಾಣಿಸಿಕೊಳ್ಳುತ್ತದೆ, ಅದರಲ್ಲಿ ಮುಖ್ಯವಾಗಿ ಮನುಷ್ಯನ ಹೃದಯದಲ್ಲಿ ಕಾಣಿಸಿಕೊಂಡರು. ಅದಕ್ಕೆ ಗಾಮ ಎಂದು ಹೆಸರು. ಗಾಮ ಎನ್ನುವುದು ಕೃಷ್ಣನ ರೂಪಕ್ಕೆ ಮಾತ್ರ ಸಂಬಂಧಿಸಿಲ್ಲ. ಅದು ಅವನ ಹೆಸರು, ಅವನ ರೂಪ, ಅವನ ಗುಣ ಮತ್ತು ಅವನ ಪರಿಸರ ಎಲ್ಲವೂ ಸೂಚಿಸುತ್ತದೆ. ಎಲ್ಲವೂ ಏಕಕಾಲಕ್ಕೆ ಪ್ರಕಟವಾಗುತ್ತದೆ. ಹೀಗೆ ಸರ್ವಶಕ್ತಿಗಳನ್ನೊಳಗಿರುವ ದೇವತೆ ಮನಸ್ಸಿಗೆ ಕರೆದೊಯ್ಯಲಾಯಿತು. ಇದು ಅಸ್ತಮಿಸುವ ಸೂರ್ಯನ ಕಿರಣಗಳನ್ನು ಪೂರ್ವದಲ್ಲಿ ಉದಯಿಸುತ್ತಿರುವ ಚಂದ್ರನಿಂದ ದೇವೋತ್ತಮ ಪರಮಪುರುಷನ ಸೂರ್ಯ ಕೃಷ್ಣನ ವಸುದೇವನ ದೇಹದಿಂದ ದೇವತೆಯ ದೇಹವನ್ನು ಪ್ರವೇಶಿಸಿದನು. ಸಾಮಾನ್ಯ ಜೀವಾತ್ಮ ಶಕ್ತಿಯನ್ನು ಮೀರಿದವನನ್ನು ಕೃಷ್ಣನ ಇರುಡೆಯಲ್ಲಿ ನಾರಾಯಣನಂತಹ ಪೂರ್ಣಸ್ಥಿರವನ್ನು ವರಹ ಮತ್ತು ನರಸಿಂಹಗಳಂತಹ ಅವತಾರಗಳು ಅವನೊಡನೆ ಇರುತ್ತಾರೆ ಮತ್ತು ಅವರು ಭೌತಿಕ ಅಸ್ತಿತ್ವದ ಅಗತ್ಯಗಳನ್ನು ಅಧೀನರಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವೋತ್ತಮ ಪರಮಪುರುಷನ ಅಧೀನನು ಎಲ್ಲ ಸೃಷ್ಟಿಗೆ ಕಾರಣನು. ದೇವಕಿಯು ಅವನ ಆವಾಸದವಾದವಳು. ದೇವಕಿಯ ಪರಿಪೂರ್ಣ ಸತ್ಯದ ಆವಾಸವಾದವಳು. ಆದರೆ ಅವಳ ಕಂಸನ ಗೃಹದಲ್ಲಿ ಇದ್ದುದರಿಂದ ಅದು ಮಿಟ್ಟ ಬೆಂಕಿಯಂತೆ ವಿರೂಪಣೆ ಮಾಡಿಕೊಂಡ ಶಿಕ್ಷಣದಂತೆ ಸಾಗುತ್ತಿತ್ತು. ಬೆಂಕಿಯನ್ನು ಒಂದು ಮಡಿಕೆಯ ಪಕ್ಕದಲ್ಲಿ ಸುತ್ತೂರಿದಾಗ ಅಥವಾ ಒಂದು ಗುಂಪಿನಲ್ಲಿದ್ದಾಗ ಬೆಂಕಿಯ ಉಜ್ವಲ ಕಿರಣಗಳು ಗುರುತಿಸಲು ಸಾಧ್ಯವಿಲ್ಲ. ಹಾಗೆ ಜನಸಾಮಾನ್ಯ ಉಪಯೋಗದ ಜ್ಞಾನವನ್ನು ಗುರುತಿಸುವುದಿಲ್ಲ. ಹಾಗೆ ದೇವತೆಯನ್ನು ಕಂಸನ ಅರಮನೆಯ ಸೆರೆಮನೆಯಲ್ಲಿ ಬಂಧಿಸಲಾಗಿತ್ತು. ದೇವೋತ್ತಮ ಪರಮಪುರುಷನ ಗರ್ಭದಲ್ಲಿ ಧರಿಸಿದ್ದರಿಂದ ಆಕೆಯ ಬಂದ ದಿವ್ಯ ಸೌಂದರ್ಯವನ್ನು ಯಾರೂ ನೋಡುತ್ತಿರಲಿಲ್ಲ. ಆದರೂ ಕಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕೊಂಡು ದೇವೋತ್ತಮ ಪರಮಪುರುಷನವರ ಗರ್ಭದಲ್ಲಿ ಆಶ್ರಯಪಡಿಸಿದ್ದ ಎಂದು ನಿರ್ಣಯಿಸಿದನು. ಈ ಹಿಂದೆಂದು ಎಲ್ಲಿವರೆಗೂ ಇದೆಯಾ ಗರ್ಭದಲ್ಲಿ ಧರಿಸಿ ಆಕೆಗೆ ಬಂದ ದಿವ್ಯ ಸೌಂದರ್ಯವನ್ನು ಯಾರು ನೋಡುತ್ತಿರಲಿಲ್ಲ. ಇದು ದೇವಕ್ಕೆ ಅಂದವಾಗಿರೋದು ಅದೆಲ್ಲ ಓದಿದಾಯ್ತಲ್ಲ ಆ ಪ್ಯಾರಾಗ್ರಾಫಾ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಾ ಕದಾ ಮಹ್ಯಂ ददाति स्वपदान्तिकं. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. ಕೃಷ್ಣ ವಾಸುದೇವ. ಸೊ ನಿನ್ನೆ ನಾವು ಯೋಗಮಾಯದ ಬಗ್ಗೆ ಮಾತಾಡ್ತಾ ಇದ್ರಿ. ಕೃಷ್ಣ ಬಂದು ಯೋಗಮಾಯನ ಕರೆದು ಹೇಳ್ತಾರೆ, ಯೋಗಮಾಯ ಜವಾಬ್ದಾರಿ ಕೊಡ್ತಾರೆ, ನೀನು ದೇವಕಿ ಗರ್ಭದಲ್ಲಿರೋ 7ನೇ ಒಂದು ಮಗುನ ಇನ್ನು ವರ್ಗಾಯಿಸಬೇಕು.
ರೋಹಿಣಿ ಅವರ ಗರ್ಭಕ್ಕೆ ನೀನು ವರ್ಗಾಯಿಸ್ಕೊಂಡು ಯಶೋಧ ಮಾತಾದ ಹತ್ರ ಇರೋ ಒಂದು ಅದು ಇನ್ನೂ ಬಂದಿಲ್ಲ ಅದು. ಓಕೆ, ಇದು ವರ್ಗಾಯಿಸ್ಕೊಳ್ಳೋದಕ್ಕೆ ಬಲರಾಮನಿಗೆ ಏನು ಹೆಸರು ಬರುತ್ತೆ ಅಂದರೆ ಸಂಕರ್ಷಣ ಅಂತ ಹೆಸರು. ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಆಗ್ತಾರಲ್ಲ, ಅದಕ್ಕೆ ಬಲರಾಮನ ಇನ್ನೊಂದು ಹೆಸರು ಸಂಕರ್ಷಣ ಅಂತ ಹೇಳ್ತಾರೆ. ಸಂಕರ್ಷಣ ಅಂದರೆ ವರ್ಗಾಯಿಸೋದು, ಅದಕ್ಕೆ ಅವರು ಬಲರಾಮನ ಹೆಸರು ಸಂಕರ್ಷಣ ಅಂತ ಹೇಳೋದು. ಸೊ ರೋಹಿಣಿಗೆ ಇದು ಯೋಗಮಾಯೆಗೆ ಈ ಒಂದು ಸೇವೆ ಕೃಷ್ಣ ಕೊಡ್ತಾರೆ. ನೀನು ಏನು ಮಾಡ್ತೀಯ ಅಂದರೆ ಯಶೋಧಮಾಯಿ ಅವರ ಗರ್ಭದಲ್ಲಿ ನೀನು ಜನ್ಮ ತಗೊತೀಯ. ನೀನು ಈ ಭೌತಿಕ ಪ್ರಪಂಚನ ನೀನು ಆಡಳಿತ ಮಾಡಬೇಕು. ಸೊ ಇಲ್ಲಿ ತಂಗಿ ಆಗ್ಬಿಡ್ತಾರೆ ಕೃಷ್ಣ. ಯಾರಿಗೆ? ಕೃಷ್ಣ ಇದು ಯಶೋಧ ಮಾತಾಜಿ ಇವರು, ಸಾರಿ ಅಲ್ಲಲ್ಲ, ದುರ್ಗಾ ಯೋಗಮಾಯ ಅವರೇ. ಯೋಗಮಾಯ ಬೇರೆ ಯಾರೂ ಇಲ್ಲ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವೈಕುಂಠದಲ್ಲಿ ಗೋಲೋಕದಲ್ಲಿ ರಾಧಾರಾಣಿ, ವೈಕುಂಠದಲ್ಲಿ ಬಂದು ಲಕ್ಷ್ಮೀದೇವಿ. ಇವತ್ತು ಲಕ್ಷ್ಮಿ ಒಂದು ಏನೋ ಆವಿರ್ಭಾವ ಆಗಿದ್ದು ದಿನ ಇವತ್ತು, ಮಹಾಲಕ್ಷ್ಮಿ. ಸೊ ಆ ಮಹಾಲಕ್ಷ್ಮಿ ಬಂದು ವೈಕುಂಠದಲ್ಲಿರ್ತಾರೆ. ರಾಧಾರಾಣಿನೇ ಲಕ್ಷ್ಮಿಯಾಗಿ ಬರೋದು. ಶ್ರೀಮತಿ ರಾಧಾರಾಣಿ ಗೋಲೋಕದಲ್ಲಿರ್ತಾರೆ. ಮಹಾಲಕ್ಷ್ಮಿ ಆ ರಾಧಾರಾಣಿನೇ ವಿಸ್ತರಣೆ ಮಾಡ್ಕೊತಾರೆ. ಅವ್ರ ಅಂಶ ವಿಸ್ತರಣೆ ಮಾಡಿಕೊಂಡು ನಾರಾಯಣಿಗೆ ಲಕ್ಷ್ಮಿಯಾಗಿ ಬರ್ತಾರೆ. ದಂಪತಿ ಆಗ್ತಾರೆ. ಅಯೋಧ್ಯೆಯಾಗಿ ಬಂದರೆ ಸೀತಾ ಆಗ್ತಾರೆ ಅವರು. ವಿಸ್ತರಣೆ ಮಾಡ್ಕೊತಾರೆ, ಎಕ್ಸ್ಪ್ಯಾಂಡ್ ಮಾಡ್ಕೊತಾರೆ ಅವ್ರ ಅವತಾರ. ಅದೇ ರಾಧಾರಾಣಿ ವೈಕುಂಠದಲ್ಲಿ ಲಕ್ಷ್ಮಿ, ಅಯೋಧ್ಯೆಯಲ್ಲಿ ಸೀತೆ, ಕೈಲಾಸಕ್ಕೆ ಬಂದರೆ ಪಾರ್ವತಿ ಆಗ್ಬಿಡ್ತಾರೆ. ಭೌತಿಕ ಪ್ರಪಂಚಕ್ಕೆ ಬಂದರೆ ದುರ್ಗಾ ಆಗ್ಬಿಡ್ತಾರೆ. ಪಾರ್ವತಿಗೆ ತುಂಬ ಹೆಸರುಗಳಿದೆ. ಪಾರ್ವತಿ ದೇವಿ, ಉಮಾದೇವಿ, ಅಂಬಿಕಾ, ಆಮೇಲೆ ಮತ್ತೆ ಏನು ದುರ್ಗಾದೇವಿ. ಇಲ್ಲಿ ನೀವು ಶಕ್ತಿಪೀಠಗಳಂತಿದೆ, ಶಕ್ತಿಪೀಠಗಳು. ಇದೆಲ್ಲ ದುರ್ಗಾದೇವಿ. ಓಂ ಶಕ್ತಿ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಲ್ಲ, ಅದು ಓಂ ಶಕ್ತಿ ಇವರೇ ಹುಟ್ಟಿಸ್ಕೊಂಡಿರೋದೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಇದೆ ಗೊತ್ತಿಲ್ಲ ನನಗೆ. ಅದು ಹೆಂಗಿದ್ ಬಂತೋ ಏನೋ ಗೊತ್ತಿಲ್ಲ. ಬಟ್ ಶಕ್ತಿ ಅಂದರೆ ಅವರೇ, ದುರ್ಗಾದೇವಿನೇ. ಬಟ್ ಅವರು ಈ ಅದೆಲ್ಲ ಏನು ಅಂತ ಅದ್ರ ವಿವರಣೆ ಇಲ್ಲ ಇದರಲ್ಲಿ. ಅದ್ರ ಬಗ್ಗೆ, ಮಾರಿಯಮ್ಮನ ಬಗ್ಗೆ ಎಲ್ಲ ವಿವರಣೆ ಏನೂ ಇಲ್ಲ ಇದರಲ್ಲಿ. ಯಾವ ಶಾಸ್ತ್ರದಲ್ಲಿ ಇಲ್ಲ. ಎಲ್ಲ ಜನ ಹುಟ್ಟಿಸ್ಕೊಂಡಿರೋದು ಅಷ್ಟೇ. ಅದನ್ನು ಜನ ಹುಟ್ಟಿಸ್ಕೊಂಡು ಈ ಕಣ್ಣಿಲ್ದವ್ರು ಏನು ಮಾಡ್ತಾರೆ, ಎಲ್ಲಂದ್ರೆ ಅಲ್ಲಿ ಬಿದ್ದೋಗ್ತಾ ಇರ್ತಾರೆ. ಅದೇ ಅವ್ರು ಏನು ಅಂತ ಕೊಟ್ಟಿಲ್ಲ. ಅದ್ರ ವಿವರಣೆ ಇರಬೇಕು ಶಾಸ್ತ್ರದಲ್ಲಿ. ಸಾವಿರಾರು ಜನ ಹೋಗ್ಬಿಟ್ರೆ ನಾವು ಹೋಗ್ಬಿಡ್ಬೇಕು. ಅವ್ರ ಹಿಂದೆ ನಾವು ಹೋಗೋದು. ಅವ್ರು ಏನು ತತ್ವ, ಅವ್ರು ಎಲ್ಲಿಂದ ಬರ್ತೀವಿ. ದುರ್ಗಾದೇವಿ ಅಂತೇಳಿ ಅವ್ರ ಬಗ್ಗೆ ಫುಲ್ ಇದೆ. ಅವ್ರನ್ನ ಇನ್ನೊಂದು ಹೆಸರು ವೈಷ್ಣವಿ ದೇವಿ ಅಂತ ಕೂಡ ಹೇಳ್ತಾರೆ. ಆಮೇಲೆ ನಾರಾಯಣಿ ಅಂತ ಕೂಡ ಹೇಳ್ತಾರೆ. ಅವ್ರಿಗೆ ತುಂಬ ಹೆಸರುಗಳಿದೆ ದುರ್ಗಾದೇವಿಗೆ. ಅಸ್ಸಾಮಲ್ಲಿ ಒಂದು ದೇವಸ್ಥಾನ ಇದೆ ಅವ್ರಿಗೆ. ಆಮೇಲೆ ಕುಂಭಕೋಣಮಲ್ಲಿ ಒಂದಿದೆ, ಗರ್ಭರಕ್ಷಾ ಇರುವ ಎಲ್ಲ ಕಡೆ ಇದೆ ಅವ್ರದ್ದು. ಕೃಷ್ಣನೇ ಹೇಳ್ಬಿಟ್ಟಿದ್ದಾರೆ, ನಿನ್ನ ಭೌತಿಕವಾದ ಆಸೆಗಳನ್ನ ನೆರವೇರಿಸೋದಕ್ಕೋಸ್ಕರ ನೀನು ಎಲ್ಲ ಕಡೆ ಪೂಜನೀಯ ದೇವತೆಯಾಗಿ ಆಗ್ತೀಯಾ ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾರೆ. ಭೌತಿಕ ಆಸೆಗಳು ಭಕ್ತಿ ಸೇವೆ ಆಸೆಗಳಲ್ಲ. ಅದು ಅರ್ಥ ಮಾಡ್ಕೊಬೇಕು ಚೆನ್ನಾಗಿ. ನಿಮಗೇನಾದರೂ ಭೌತಿಕವಾದ ಆಸೆಗಳು ಬೇಕು ಅಂತ ಜನ ಏನಾದರೂ ಇಟ್ಕೊಂಡ್ರೆ ನಿನ್ನ ಹತ್ರ ಬರ್ತಾರೆ. ಅವರು ನಿನ್ನ ಹತ್ರ ಬಂದು ನೆರವೇರಿಸ್ತಾರೆ. ಭೌತಿಕವಾದ ಆಸೆಗಳು ಭಗವಂತನ ಹತ್ರ ಹೋಗೋದಿಕ್ಕಲ್ಲ, ಅಲ್ಲಿಗೆ ಹೋಗೋದಿಕ್ಕಲ್ಲ. ಮತ್ತೆ ಭೌತಿಕವಾದ ಅಂದರೆ ಇದು ಭೌತಿಕ ಪ್ರಪಂಚ ಏನಂದರೆ ಹುಟ್ಟು, ಜನ್ಮ, ಪಿರಪ್ಪು, ಇರಪ್ಪು, ಬರ್ತ್, ಡೆತ್, ಓಲ್ಡ್ ಏಜ್, ಡಿಸೀಸ್. ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ 4 ಇರೋ ಪ್ರಪಂಚನ ಭೌತಿಕ ಪ್ರಪಂಚ ಅಂತ ಹೇಳೋದು. ಇಲ್ಲಿ 3 ಕ್ಲೇಶಗಳು ಇರುತ್ತೆ, 3 ಗುಣಗಳು ಇರುತ್ತೆ ಇಲ್ಲಿ. ಇಂಥ ಪ್ರಪಂಚದಲ್ಲಿ ನಿನ್ನ ಪೂಜೆ ಮಾಡ್ತಾರೆ ನಿನ್ನ ಅಂತ ಹೇಳ್ತಾರೆ. ಅಲ್ಲಿ ನಿನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಥರ ಪೂಜೆ ಮಾಡ್ತಾರೆ ನಿನ್ನ. ಕಾಶಿನಲ್ಲಿ ವಿಶಾಲಾಕ್ಷಿ ಥರ ಪೂಜೆ ಮಾಡ್ತಾರೆ. ಮಧುರೈಯಲ್ಲಿ ಮೀನಾಕ್ಷಿ ಥರ ನಿನ್ನ ಪೂಜೆ ಮಾಡ್ತಾರೆ. ಕಂಚಿನಲ್ಲಿ ಕಾಮಾಕ್ಷಿಯಾಗಿ ನಿನ್ನ ಪೂಜೆ ಮಾಡ್ತಾರೆ. ಈ ಥರ ದುರ್ಗಾದೇವಿಗೆ ನಿನ್ನ ಪೂಜೆ, ದುರ್ಗಾನೇ ಇದೆಲ್ಲ ವಿಸ್ತರಣೆ ಮಾಡ್ಕೊಂಡಿರೋದು. ದುರ್ಗಾದೇವಿನ ಪೂಜೆ ಮಾಡೋದ್ರಿಂದ ಏನು ನಮಗೆ ಬೆನಿಫಿಟ್ ಅಂದರೆ, ಮತ್ತೆ ಭೌತಿಕ ಪ್ರಪಂಚದಲ್ಲಿ ಅವರು ಭೌತಿಕ ಪ್ರಪಂಚದಲ್ಲೇ ಇರೋದು. ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಆಸೆನ ಈಡೇರಿಸ್ತಾರೆ ಅಷ್ಟೇ. ಬಟ್ ದೇವರ ಹತ್ರ ಹೋಗೋಕ್ಕಾಗಲ್ಲ, ಭಗವಂತನ ಹತ್ರ ಹೋಗೋಕ್ಕಾಗಲ್ಲ, ಕೃಷ್ಣನ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದರೆ ಇವರೆಲ್ಲರೂ ಭಗವಂತನ ಪ್ರತಿನಿಧಿಗಳು, ಭಗವಂತನಿಗೆ ಸೇವೆ ಮಾಡೋಕೆ ಬಂದಿರೋ ಪ್ರತಿನಿಧಿಗಳು ಇವರೆಲ್ಲ. ಅದಕ್ಕೆ ಇವ್ರಿಗೂ ಸಾವಿದೆ, ಹುಟ್ಟು ಸಾವಿದೆ.
ಈ 33 ಕೋಟಿ ದೇವತೆಗಳಿಗೂ ಹುಟ್ಟು ಸಾವಿದೆ. ಬ್ರಹ್ಮ ಎಲ್ಲರಿಗಿಂತ ಹೈಯೆಸ್ಟ್ ಉತ್ತಮವಾದವರು, ಅವ್ರಿಗೂ ಹುಟ್ಟು ಸಾವಿದೆ. ಬಟ್ ಅವ್ರ ಕಾಲ ದೀರ್ಘಕಾಲ, ತುಂಬ ದೀರ್ಘಕಾಲ, ಹೆಚ್ಚಿನ ಕಾಲ. ಹಾಂ, ತುಂಬ ದೀರ್ಘಕಾಲ. ಅದು ಸರ್ವಸಾಧಾರಣವಾಗಿ ಇದು ಮಾಡೋಕ್ಕಾಗಲ್ಲ, ಗಣಿತ ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ. ಎಷ್ಟೋ ಲಕ್ಷಾಂತರ ಯುಗಗಳು ಇರ್ತಾರೆ ಅವರು, ಅವ್ರಿಗೂ 100 ದಿನನೇ. ಬಟ್ ಒಂದು ದಿನ ಅವ್ರದ್ದು ಬಂದು ಎಷ್ಟೋ ಯುಗಗಳಾಗುತ್ತೆ. ಹಾಂ, ಆ ಥರ ಒಂದು ಚತುರ್ಯುಗ. ಅದನ್ನು 1000ದಲ್ಲಿ ನಾವು ಗುಣಾಕಾರ ಮಾಡಿದ್ರೆ ಎಷ್ಟು ಯುಗ ಬರುತ್ತೋ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಇವ್ರದ್ದು. ಒಂದು ಯುಗಕ್ಕೆ 4,32,000 ವರ್ಷ. 4,32,000 ವರ್ಷ ಈ ಕಲಿಯುಗಕ್ಕೆ. ಅದನ್ನು ಡಬಲ್ ಮಾಡಿದ್ರೆ ತ್ರೇತ, ಅದನ್ನು ಡಬಲ್ ಮಾಡಿದ್ರೆ ದ್ವಾಪರ, ಅದನ್ನು ಡಬಲ್ ಮಾಡಿದ್ರೆ ಇದು ದ್ವಾಪರ, ತ್ರೇತ, ಇದು ಸತ್ಯಯುಗ. ಈ 4 ಯುಗಗಳು ಸೇರಿದ್ರೆ 3.11 ಟ್ರಿಲಿಯನ್ಸ್ ಬರ್ತದೆ. ಟ್ರಿಲಿಯನ್ಸ್ ಅಂದರೆ ಎಷ್ಟೋ ಕೋಟಾಂತರ ಇದು ದಿನಗಳು, ವರ್ಷಗಳು. ಪ್ರಭುಪಾದ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದಾರೆ ಕೊಟ್ಟವರ ಭಗವದ್ಗೀತೆಯಲ್ಲಿ 3.11 ಟ್ರಿಲಿಯನ್ಸ್ ಹಾಕಿದ್ದಾರೆ ಅದರಲ್ಲಿ. ಇಷ್ಟು ಆದರೆ ಒಂದೇ ಒಂದು ಚತುರ್ಯುಗ ಆಗುತ್ತೆ. ಇಂಥ ಚತುರ್ಯುಗ ಬಂದು 1000ದಲ್ಲಿ ನಾವು ಗುಣಾಕಾರ ಮಾಡಿದ್ರೆ ಬ್ರಹ್ಮನ ಅರ್ಧ ದಿನ ಅವ್ರಿಗೆ, ಬ್ರಹ್ಮನಿಗೆ. ಆಮೇಲೆ ಇನ್ನೊಂದು ಇದೇ ಥರ ಡಬಲ್ ಮಾಡಿದ್ರೆ ಬ್ರಹ್ಮನಿಗೆ ಫುಲ್ ದಿನ, 24 ಗಂಟೆ. ಈ ಥರ ಬ್ರಹ್ಮನಿಗೆ 365, ಇದು 100 ವರ್ಷಗಳಿದೆ. ಇದು ಒಂದು ದಿನ. ಈ ಒಂದು ದಿನನ 365ಗೆ ಗಣಿತ ಗುಣಾಕಾರ ಮಾಡಬೇಕು. ಆ ಒಂದು ವರ್ಷದ ಎಷ್ಟು ವರ್ಷಗಳು ಬರುತ್ತೋ ಅದನ್ನು 100 ವರ್ಷಗಳಿಗೆ ಇದು ಮಾಡಬೇಕು, ಗುಣಾಕಾರ ಮಾಡಬೇಕು. ಆವಾಗ ಬ್ರಹ್ಮನ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಷ್ಟು ದೀರ್ಘಕಾಲ ಬ್ರಹ್ಮಂದು. ಸೊ ಅದರಿಂದ ಈ ಮಹಾಲಕ್ಷ್ಮಿನ ನಾವು ಪೂಜೆ ಮಾಡೋದು ಅಷ್ಟೇ ತುಂಬ ವಿಶೇಷ. ಯಾಕಂದರೆ ನಮಗೆ ಅದೃಷ್ಟ ಇದೆಲ್ಲ ಯಾಕಂದರೆ ಬೇಕೇ ಬೇಕಲ್ಲ ಭಗವಂತನಿಗೆ. ಎಲ್ರಿಗೂ ದುಡ್ಡು ಬೇಕು, ಲಕ್ಷ್ಮಿ ಬೇಕು. ಆದರೆ ಪಕ್ಕದಲ್ಲಿ ನರಸಿಂಹನ ಇಟ್ಕೊಬೇಕು, ಇಲ್ಲಾಂದರೆ ವೆಂಕಟೇಶ್ವರನ್ನ, ನಾರಾಯಣನ, ಲಕ್ಷ್ಮೀ ನರಸಿಂಹ ಯಾರನ್ನಾದ್ರೂ ಇಟ್ಕೋಬೋದು ಪಕ್ಕದಲ್ಲಿ. ಬರೇ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ತುಂಬ ಕೋಪ. ಶಾಸ್ತ್ರದಲ್ಲೇ ಶಾಸ್ತ್ರದಲ್ಲಿ ಬರೆದಿದ್ದಾರೆ, ನಾನು ಹೇಳಿಲ್ಲ. ಏನು ಹೇಳ್ತಾರೆ ಅಂದರೆ ಭಾಗವತಮಲ್ಲಿ ಇದು ಲಕ್ಷ್ಮೀ ದೇವಿನ ಇದು ಏನದು ಸಪ್ರೇಟಾಗಿ ಅವ್ರನ್ನ ಆರಾಧನೆ ಮಾಡೋದ್ರಿಂದ, ಅವ್ರನ್ನ ಸಪ್ರೇಟಾಗಿ ತನಿಯಾಗಿ ಆರಾಧನೆ ಮಾಡೋದ್ರಿಂದ ರಾವಣ ಪೂಜೆ ಆಗುತ್ತೆ ಅಂತ ಹೇಳ್ತಾರೆ. ರಾವಣ ಏನು ಪೂಜೆ ಮಾಡ್ದ? ಲಕ್ಷ್ಮೀ ಸೀತಾದೇವಿ ಬೇಕು ಅಂತ ಪೂಜೆ ಮಾಡ್ದ. ಏನಕ್ಕೆ? ಅವ್ರ ಅಂದಾನ ನೋಡಿಕೊಂಡು ಇದು ಮಾಡಿಕೊಂಡು ಅದನ್ನು ಆಕರ್ಷಣೆ ಆಗಬೇಕು ಅಂತ ಅವನು ಸೀತನ ತೊಗೊಂಡೋಗ್ಬಿಟ್ಟ. ಆ ಥರ ಪೂಜೆಗೆ ಸಮಾನ ಅದು. ಅದಕ್ಕೆ ಯಾವತ್ತೂ ಲಕ್ಷ್ಮೀ ಪಕ್ಕದಲ್ಲಿ ಯಾರಾದರೂ ಒಬ್ಬ ವೆಂಕಟೇಶ್ವರ ಇರಬೇಕು, ಇಲ್ಲಾಂದರೆ ನಾರಾಯಣ ಇರಬೇಕು, ಇಲ್ಲಾಂದರೆ ನರಸಿಂಹ ಇರಬೇಕು. ಈ ಥರ ಪಕ್ಕದಲ್ಲಿ ಅವ್ರು ಇರಬೇಕು, ಇದು ಪೂಜೆ ಮಾಡಬೇಕು. ಆವಾಗ ಲಕ್ಷ್ಮೀ ದೇವಿಗೆ ಸಂತೋಷ ಆಗುತ್ತೆ. ಇಲ್ಲ ಅಂದರೆ ನನ್ನ ದುಡ್ಡುಗೋಸ್ಕರನೇ ಇವ್ರು ಪೂಜೆ ಮಾಡ್ತಾರೆ, ನನಗೆ ನನ್ನ ಹತ್ರ ಏನೋ ಬೇಕು ಇವ್ರಿಗೆ, ಅದಕ್ಕೆ ಪೂಜೆ ಮಾಡ್ತಾರೆ. ಮಾಡಿ ಪೂಜೆ, ದುಡ್ಡು ಬೇಕೇ ಬೇಕು. ದುಡ್ಡಿಂದ ಏನು ಮಾಡೋಕ್ಕೆ ಆಗಲ್ಲ. ಭಕ್ತಿ ಸೇವೆ ಕೂಡ ಅದು ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಅದೇ ಈ ಯೋಗಮಾಯ ಬಂದು ಇವರು ಭೌತಿಕ ಪ್ರಪಂಚಕ್ಕೆ ಬಂದರೆ ದುರ್ಗಾದೇವಿ ಆಗ್ತಾರೆ. ಸೊ ದುರ್ಗಾದೇವಿ ಏನು ಮಾಡ್ತಾರೆ? ಈ ಭೌತಿಕ ಪ್ರಪಂಚನ ಯಾವ ಥರ ಆಡಳಿತ ಮಾಡಬೇಕು ಅದು ಆ ಥರ ಆಡಳಿತ ಮಾಡ್ತಾರೆ. ಇವರ ಯಜಮಾನರು, ಇವರ ಧರ್ಮಪತಿ ಶಿವ ಮಹಾದೇವರು, ಇವರು ಫ್ಯಾಮಿಲಿ ಫುಲ್ಲು ಈ ಭೌತಿಕ ಪ್ರಪಂಚಕ್ಕೆ ಇನ್ಚಾರ್ಜು. ಈ ಶಾಸ್ತ್ರದಲ್ಲಿ 5 ಮಂದಿನ ಆರಾಧನೆ ಮಾಡ್ಬೋದು. ಮೊದಲು ವಿಷ್ಣು, ಶಿವ, ಮತ್ತು ಬ್ರಹ್ಮನ್ ಕೂಡ ಇಲ್ಲ, ವಿಷ್ಣು, ಶಿವ, ಗಣಪತಿ, ಮತ್ತು ಷಣ್ಮುಗ, ಮತ್ತು ದುರ್ಗಾ. ಈ 5 ದೇವಸ್ಥಾನಗಳು ಇರುತ್ತೆ ಕಲಿಯುಗದಲ್ಲಿ ಎಲ್ಲ ಕಡೆ. ಮುರುಗನೇ, ಹೌದು. ಈ ಹೆಸರುಗಳು ಬೇರೆ ಬೇರೆ ಹೆಸರಿರುತ್ತೆ, ಬೇರೆ ಬೇರೆ ಇದು ಉದ್ದೇಶ ಇರುತ್ತೆ. ಇವ್ರು ಏನು ಮಾಡ್ತಾರೆ? ಈ ಭೌತಿಕ ಪ್ರಪಂಚನ ಆಡಳಿತ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಕಾರ್ತಿಕೇಯ ಬಂದು ರಾಧಾರಾಣಿ ಹೆಸರು. ರಾಧಾರಾಣಿ ಇನ್ನೊಂದು ಹೆಸರು ಏನಂದ್ರೆ ಕಾರ್ತಿಕ, ಅಂದ್ರೆ ಕೀರ್ತಿದ, ಕೀರ್ತಿನ ಕೊಡೋದು. ಯಾರಿಗೆ? ಕೃಷ್ಣನಿಗೆ ಕೀರ್ತಿನ ಕೊಡ್ತಾರೆ, ಅದಕ್ಕೆ ಅವ್ರಿಗೆ ಕೀರ್ತಿಕ ಅಂತ ಹೆಸರು. ಕೀರ್ತಿದ, ಅವ್ರ ಅಮ್ಮ ಹೆಸರು ಕೀರ್ತಿದ, ರಾಧಾರಾಣಿ ಅಮ್ಮ ಹೆಸರು. ರಾಧಾರಾಣಿ ಅವ್ರ ಅಮ್ಮ ಹೆಸರು ಕೀರ್ತಿದ. ಅಂದ್ರೆ ದ ಅಂದ್ರೆ ಕೊಡೋದು, ಕೀರ್ತಿ ಅಂದ್ರೆ ಪ್ರತಿಷ್ಠಾ ಹೆಸರು. ಇದು ಏನೋ ಅಲ್ಲ, ಹೆಸರಿಗೆ ಇದು ಏನಾದ್ರು ಫೇಮ್ ಅಂದ್ರೆ ಕೀರ್ತಿ. ಹೊಗಳೋದು, ಭಗವಂತನ ಹೊಗಳೋದು, ಕೀರ್ತಿ ಕೊಡೋದು. ಯಶೋದ ಅಂದ್ರೆ ಯಶೋ ಅಂದ್ರೆ ತುಂಬಾ ಫೇಮಸ್ಸು ಅಂತ ಅರ್ಥ. ಎಸ್ ಅಂದ್ರೆ ತುಂಬಾ ಫೇಮಸ್ಸು. ದ ಅಂದ್ರೆ ಕೊಡೋದು ಅಂತ. ಏನು ಕೊಡೋದು?
ಭಗವಂತನ ಹೆಸರು, ಭಗವಂತನ ನಾಮ, ಭಗವಂತನ ಕೀರ್ತಿ ಎಲ್ರಿಗೂ ಕೊಡೋದು. ಯಶೋದ, ಅದಕ್ಕೆ ಅವ್ರಿಗೆ ಯಶೋದ ಅಂತ ಹೆಸರು. ಯಶೋದ, ಎಸ್ ಅಂದರೆ ದ, ಇದು ಕೀರ್ತಿ, ಅದನ್ನು ದ ಅಂದರೆ ಕೊಡೋದು. ಈ ಥರ ಅದಕ್ಕೆ ಇದೆಲ್ಲ ಅರ್ಥ ತುಂಬ ಚೆನ್ನಾಗಿ ಇದೆ. ಇದಕ್ಕೆ ಒಂದೊಂದಕ್ಕೂ ಅರ್ಥ ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಾಗವತದಲ್ಲಿ. ಸೊ ಅದೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನೀನು ಈ ಥರ ಇದು ಮಾಡು, ರೋಹಿಣಿ ಗರ್ಭಕ್ಕೆ ನೀನು ವರ್ಗಾಯಿಸ್ಕೊಂಡು ನೀನು ಅಲ್ಲಿ, ಯಾಕಂದರೆ ರೋಹಿಣಿ ಬಂದು ವಾಸುದೇವರನ್ನ ಹೆಂಡತಿ, ಒಬ್ಬರು 13-16 ಹೆಂಡತಿಗಳಿದ್ದಾರೆ, ಅದರಲ್ಲಿ ಒಬ್ಬರು ಹೆಂಡತಿ ಬಂದು ರೋಹಿಣಿ ದೇವಿ ಅಲ್ಲಿರ್ತಾರೆ, ಯಶೋಧ ಮಾತಾ ಹತ್ರ ಇರ್ತಾರೆ ಅವರು, ಅಲ್ಲಿ ನೀನು ವರ್ಗಾಯಿಸ್ಬಿಡು ಅಂತ ಹೇಳ್ತಾರೆ. ಈಗಲಿ ಬಲರಾಮನ ಬಗ್ಗೆ ಹೇಳ್ತಾ ಇದ್ದಾರೆ. ನಾಳೆ ಬಲರಾಮನ ಅಪಿಯರೆನ್ಸ್ ಡೇ, ನಾಳೆ 9ನೇ ತಾರೀಕು, ನಾಳೆ. ಸೊ ಉಪನಿಷದಲ್ಲಿ ಏನಂತಾರೆ ಅಂದರೆ, ನಯಂ ಆತ್ಮ ಬಾಲ ಹಿನೇನ ಲಭ್ಯ. ದಿ ಪರ್ಪೋರ್ಟ್ ಇಸ್ ದಟ್ ಒನ್ ಕೆನಾಟ್ ಅಟೈನ್ ದಿ ಸುಪ್ರೀಂ ಪ್ಲಾಟ್ಫಾರ್ಮ್ ಆಫ್ ಸೆಲ್ಫ್ ರಿಯಲೈಸೇಷನ್ ವಿತೌಟ್ ಬೀಯಿಂಗ್ ಸಫಿಷಿಯೆಂಟ್ಲಿ ಫೇವರ್ಡ್ ಬೈ ಬಲರಾಮ್. ಸೊ ಇಲ್ಲಿ ಬಲ ಅಂದರೆ ಶಕ್ತಿ. ಅಂದರೆ ಯಾವ ಶಕ್ತಿ ಅಂದರೆ ಆಧ್ಯಾತ್ಮಿಕವಾದ ಶಕ್ತಿ, ಶಾರೀರಿಕವಾದ ಶಕ್ತಿ ಅಲ್ಲ, ಆಧ್ಯಾತ್ಮಿಕವಾದ ಶಕ್ತಿ ನಮಗೆ ಬೇಕು ಅಂದರೆ ಬಲರಾಮನ ಪ್ರಾರ್ಥನೆ ಮಾಡಬೇಕು. ಕೃಷ್ಣ ಹತ್ರ ಹೋಗ್ಬೇಕಂದ್ರೆ ನಾವು ಬಲರಾಮನ ಹತ್ರ ಪ್ರಾರ್ಥನೆ ಮಾಡಬೇಕು. ಬಲರಾಮನ ಹತ್ರ ಪ್ರಾರ್ಥನೆ ಮಾಡಿದ್ರೆ ನಾವು ಕೃಷ್ಣ ಹತ್ರ ಹೋಗೋಕ್ಕಾಗಲ್ಲ, ಇಲ್ಲದೆ ಕೃಷ್ಣನ ಹತ್ರ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬಲ ಡಸ್ ನಾಟ್ ಮೀನ್ ಫಿಸಿಕಲ್. ನೋ ಒನ್ ಕ್ಯಾನ್ ಅಟೈನ್ ಸ್ಪಿರಿಚುವಲ್ ಪರ್ಫೆಕ್ಷನ್ ಬೈ ಫಿಸಿಕಲ್ ಸ್ಟ್ರೆಂತ್. ಒನ್ ಮಸ್ಟ್ ಹ್ಯಾವ್ ಸ್ಪಿರಿಚುವಲ್ ಸ್ಟ್ರೆಂತ್ ವಿಚ್ ಇಸ್ ಇನ್ಫ್ಯೂಸ್ಡ್ ಬೈ ಬಲರಾಮ or ಸಂಕರ್ಷಣ, ಅನಂತ or ಶೇಷ is the source of power which sustains all the planets in different positions. So materially this sustaining power is known as the law of gravitation, but actually it is a display of potency of ಸಂಕರ್ಷಣ ಬಲರಾಮ. ಇಡೀ ಪ್ರಪಂಚ, ಇಡೀ ಜಗತ್ತು ಎಲ್ಲ ಯಾರ ಕೈಯಲ್ಲಿದೆ ಅಂದರೆ ಬಲರಾಮನ ಕೈಯಲ್ದೇ ಇದೆ. ಬಲರಾಮ ಏನು ಮಾಡ್ತಾರೆ, ತನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊತಾರೆ, ವಿಸ್ತರಣೆ ಮಾಡ್ಕೊತಾರೆ. ಕೃಷ್ಣ ಎಲ್ಲೆಲ್ಲೆಲ್ಲ ಇದು ಆಟ ಆಡಕ್ಕೆ ಹೋಗ್ತಾರೋ, ಲೀಲೆ ಮಾಡಕ್ಕೆ ಹೋಗ್ತಾರೋ, ಅಲ್ಲಿ ಬೆಟ್ಟಗಳಾಗಿ ಅವರು ಇದು ರೂಪ ತಗೊತಾರೆ. ಆಮೇಲೆ ಇದು ಏನದು ಬೆಡ್ ಹಾಸಿಗೆ ಥರ ಅವ್ರಿಗೆ ಆದಿಶೇಷ ರೂಪದಲ್ಲಿ ಬಂದು ಅವ್ರಿಗೆ ಹಾಸಿಗೆ ಥರ ಅವ್ರು ಮಲ್ಕೊಳ್ಳೋಕ್ಕೆ ಅವ್ರಿಗೆ ಸೇವೆ ಮಾಡ್ತಾರೆ. ಇವರು ಸೇವಾ ಭಗವಾನ್, ಇವ್ರ ಹೆಸರು. ಕೃಷ್ಣನಿಗೆ ಸೇವೆ ಮಾಡೋ ಭಗವಾನ್ ಇವರು. ಆಮೇಲೆ ಹೆಂಗೆ ಸೇವೆ ಮಾಡಬೇಕು ಕೃಷ್ಣನಿಗೆ ಅಂತ ತೋರಿಸ್ಕೊಡ್ತಾರೆ. ಆಮೇಲೆ ಅವರ ಪಾದರಕ್ಷೆ ಚಪ್ಪಲಿ ಹಾಕ್ಕೋಬೇಕಾದ್ರೆ ಕೃಷ್ಣನಿಗೆ ಇವರೇ ಪಾದರಕ್ಷ. ಬಳೆ ಹಾಕ್ಕೊಬೇಕು, ವಾಳೆ ಹಾಕ್ಕೊಬೇಕು, ಡಾಬ್ ಹಾಕ್ಕೊಬೇಕು, ಎಲ್ಲ ಒಡವೆ ಹಾಕ್ಕೊಬೇಕಾದ್ರೆ ಬಲರಾಮನೇ ಆಗೋದು. ಬಲರಾಮನ ಅವ್ರ ರೂಪದಲ್ಲಿ ಬಂದ್ಬಿಡ್ತಾರೆ ಅವ್ರಿಗೆ, ಕೃಷ್ಣನಿಗೆ ಆ ರೂಪದಲ್ಲಿ ಬಂದ್ಬಿಡ್ತಾರೆ. ಅದಾದಮೇಲೆ ಈ ಗಂಟೆ, ಈ ಮೃದಂಗ, ಕರ್ತಾಲು, ಇದೆಲ್ಲ ಬಲರಾಮನೇ. ಈ ರೂಪದಲ್ಲೆಲ್ಲ ಬಲರಾಮನೇ. ಇವ್ರನ್ನ ಬಲರಾಮ ಅಂತ, ಅದಕ್ಕೆ ಇದನ್ನೆಲ್ಲ ಕೆಳಗಡೆ ಇಡಲ್ಲ ನಾವು. ಕೆಳಗಡೆ ಇಡಲ್ಲ, ನೆಲದ ಮೇಲೆ ಇಡಲ್ಲ. ಮೃದಂಗ ಕೆಳಗಡೆ ಇಡಲ್ಲ. ಆಮೇಲೆ ಭಗವಂತನ ಪೂಜೆ ಮಾಡೋದು ಯಾವುದು ನಾವು ಕೆಳಗಡೆ ಇಡಲ್ಲ. ಆಮೇಲೆ ಗಂಟೆ, ಆರತಿ, ಶಂಕು, ಇದೆಲ್ಲ ಬಲರಾಮನೇ. ಒಡವೆ ಗಿಡವೆ ಎಲ್ಲ ಅವರೇ, ಇದೆಲ್ಲ ಬಲರಾಮನ ರೂಪದಲ್ಲಿ ಇರುತ್ತೆ. ಸೊ ಇಡೀ ಜಗತ್ತಲ್ಲಿ ಶಕ್ತಿಗೆ ಆಧಾರ ಯಾರು ಅಂದರೆ ಬಲರಾಮ ಅಂತ ಹೆಸರು ಹೇಳ್ತಾರೆ, ಬಲರಾಮ ಅಂತ ಹೇಳ್ತಾ ಇದ್ದಾರೆ. ಸೊ ಬಲರಾಮನಿಂದನೇ ನಿತ್ಯಾನಂದ ಪ್ರಭು ಬರ್ತಾರೆ. ನಿತ್ಯಾನಂದ ಪ್ರಭು ಬಲರಾಮ ಏನು ಮಾಡ್ತಾರೆ, ಕಲಿಯುಗದಲ್ಲಿ ನಿತ್ಯಾನಂದ ಅವತಾರ ತಗೊತಾರೆ. ನಿತ್ಯಾನಂದ ಅವತಾರ ತಗೊಂಡು ಚೈತನ್ಯ ಮಹಾಪ್ರಭುಗೆ ಸೇವೆ ಮಾಡೋಕ್ಕೆ ಬರ್ತಾರೆ. ಸೊ ಅಂದರೆ ಸ್ಪಿರಿಚುವಲ್ ಮಾಸ್ಟರ್. ಆಮೇಲೆ ಇನ್ನೊಂದೇನಂದರೆ ಆದಿಗುರು ಅವರೇ, ಎಲ್ರಿಗೂ ಆದಿಗುರು ಅವರೇ. ಬಲರಾಮನೇ ಆದಿಗುರು. ಪ್ರತಿಯೊಬ್ಬರು ಅವರಿಂದನೇ ಗುರುತತ್ವನೇ ಪ್ರಾರಂಭ ಆಗೋದು. ಅವರೇ ಗುರು ಎಲ್ರಿಗೂ. ಯಾಕಂದರೆ ಬಲರಾಮನೇ ಇಲ್ಲಿ ಹೃದಯದಲ್ಲಿರೋದು ಅವರೇ. ಕೃಷ್ಣ ಬಲರಾಮನ ರೂಪದಲ್ಲಿ ಇಲ್ಲಿ ಹೃದಯದಲ್ಲಿರೋದು ಅವರೇ. 3 ವಿಷ್ಣು ಬರ್ತಾರ, ಕಾರಣೋದಾಕ್ಷ ವಿಷ್ಣು, ಗರ್ಭೋದಾಕ್ಷ ವಿಷ್ಣು, ಚಿರೋದಾಕ್ಷ ವಿಷ್ಣು. ಸೊ ಅವರು ಈ ಹೃದಯದಲ್ಲಿ ಯಾರಿದ್ದಾರೆ ಅಂದರೆ ಅವರೇ ಬಲರಾಮನೇ, ಆ ವಿಷ್ಣು ಅವರೇ ವಿಸ್ತರಣೆ ಮಾಡ್ಕೊತಾರೆ. ಬಲರಾಮ ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ವಾಸುದೇವ, ಇಂಥ 4 ರೂಪದಲ್ಲಿ ವಿಸ್ತರಣೆ ಮಾಡಿಕೊಂಡು ಆಮೇಲೆ ನಾರಾಯಣ ರೂಪ ತಗೊತಾರೆ. ಮತ್ತೆ ನಾರಾಯಣ ಏನು ಮಾಡ್ತಾರೆ, ಈ 4 ರೂಪ ತಗೊತಾರೆ. ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ, ಸಂಕರ್ಷಣ. ಇವರೇನು ಮಾಡ್ತಾರೆ, ಆಮೇಲೆ ಮತ್ತೆ 3 ವಿಷ್ಣು ಆಗಿ ಸೃಷ್ಟಿ ಆಗ್ತಾರೆ. ಮಹಾವಿಷ್ಣು ಅಂದರೆ ಕಾರಣೋದಾಕ್ಷ ವಿಷ್ಣು, ಗರ್ಭದಾಕ್ಷ ವಿಷ್ಣು, ಚಿರೋದಾಕ್ಷ ವಿಷ್ಣು. ಸೊ ಇದೆಲ್ಲ ಬಲರಾಮನಿಂದನೇ ಬರೋದು ಎಲ್ಲ ವಿಸ್ತರಣೆ. ಕೃಷ್ಣ ಬಲರಾಮನಾಗಿ ವಿಸ್ತರಣೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಅವರು ವಾಪಸ್. ಅವ್ರು ಸುಮ್ಮನೆ ಇದ್ಬಿಡ್ತಾರೆ. ಅವರು ವೃಂದಾವನಲ್ಲಿ ಆಟ ಆಡ್ಕೊಂಡಿರ್ತಾರೆ ಸ್ನೇಹಿತರ ಜೊತೆ, ಗೋಪಿಯರ ಜೊತೆ, ಗೋಪಾಸ್ ಜೊತೆ, ಹಸುಗಳ ಜೊತೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾರೆ. ಅವ್ರು ಎಲ್ಲಿ ಏನು ಕೆಲಸನೇ ಮಾಡಲ್ಲ. ಅವ್ರು ಆರಾಮಾಗಿ ಸಂತೋಷವಾಗಿ ಲೀಲೆ ಮಾಡ್ಕೊಂಡಿರ್ತಾರೆ ಅಷ್ಟೇ. ಮಾಡೋರೆಲ್ಲ ಬಲರಾಮ ಅಂತ ತಾನು ವಿಸ್ತರಣೆ ಮಾಡ್ಕೊತಾರೆ. ವಿಸ್ತರಣೆ ಮಾಡ್ಕೊಂಡು ಅಲ್ಲಲ್ಲಿ ಒಬ್ಬೊಬ್ಬರನ್ನ ಅವ್ರ ಶಕ್ತಿ, ಅವ್ರ ಹತ್ರ ಶಕ್ತಿ ಬಂದು ಅಲ್ಲಿ ಎಲ್ಲ ವರ್ಗಾಯಿಸ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಅದನ್ನು ನಿರ್ವಹಣೆ ಮಾಡ್ತಾರೆ. ಸೊ ಇದು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಆರ್ಡರ್ ಮಾಡ್ತಾರೆ ಯೋಗಮಾಯಾಗೆ. ಲಾರ್ಡ್ ವೆನ್ ಅಪಿಯರ್ಡ್ ವಿತ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಅಕಾರ್ಡಿಂಗ್ ಟು ಹಿಸ್ ಆರ್ಡರ್
In Yogamaya, supreme power, supremely powerful personality transferred Lord Shesha. So when under the Yogamaya, Rohini, both Devaki and Rohini. So when this was done, people thought that Devaki is seventh. ಸೊ ಇದು ಯಾವಾಗ ಇನ್ನೊಂದು ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ, ಇಲ್ಲಿ ವರ್ಗಾಯಿಸ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಇವ್ರಿಗೆ ದೇವಕಿಗೆ ಇದಾಗೋಯ್ತು, ಮಿಸ್ಕ್ಯಾರೇಜ್ ಆಗೋಯ್ತು, ಮಗು ಒಳಗಡೆ ಮಗು ಇದಾಗೋಯ್ತು ಅಂತ ಜನ 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 ತಿಳ್ಕೊಳ್ಳೋದು. ಒಳಗಡೆ ಆಚೆನೂ ಬಂದಿಲ್ಲ, ಮಿಸ್ಕ್ಯಾರೇಜ್ ಅಂತ ಹೊರಗಡೆ ಇದಾಗೋದು, ಮಗು ಸತ್ತೋಗೋದು. ಅದು ಹಂಗಂತ ಜನಕ್ಕೆ ಆ ಥರ ತಪ್ಪಾಗಿ ತಿಳ್ಕೊಂಬಿಟ್ರು ಅವರು. ಆ್ಯಕ್ಚುಲಾಗಿ ಏನಾಗಿದೆ ಅಂದರೆ, ಮಗು ರೋಹಿಣಿ ಗರ್ಭ ಕೊಟ್ಟೋಯ್ತು. ಬಲರಾಮ್ನು ರೋಹಿಣಿ ಗರ್ಭ ಕೊಟ್ಟೋದ್ರು, ಯಶೋದಾಗಲ್ಲ, ರೋಹಿಣಿ ಗರ್ಭಕ್ಕೆ. ಸೊ ಇದು ವೆನ್ ದಿಸ್ ವಾಸ್ ಡನ್, ಪೀಪಲ್ ಥಾಟ್ ದಟ್ ದೇವಕಿ thus although Balaram appeared in the son of Devaki, he was transferred to the womb of Rohini to appear as a son. After this arrangement, the Supreme Personality of Krishna, who is always ready to protect his unalloyed duties, entered within the mind of Vasudeva. ಇದಾದ್ಮೇಲೆ ಕೃಷ್ಣ ಏನು ಮಾಡ್ತಾರೆ, ಈಗ ಒಂದು ತಾಯಿ ತಂದೆ ಇಬ್ಬರು ಸೇರಿದ್ರೇ ಮಗು ಹುಟ್ಟೋದು. ಆದರೆ ಇಲ್ಲಿ ಕೃಷ್ಣನಿಗೆ ಆ ಅವಶ್ಯಕತೆ ಇಲ್ಲ, ಅನಿವಾರ್ಯ ಇಲ್ಲ. ವಾಸುದೇವ್ ಏನು ಮಾಡ್ತಾರೆ ಅಂದರೆ, ಇವಾಗ ಕೃಷ್ಣ ಜನ್ಮಿಸ್ಬೇಕಲ್ವಾ, ಅದಕ್ಕೇನು ಮಾಡ್ತಾರೆ, ಕೃಷ್ಣ ತನ್ನ ಭಕ್ತರನ್ನ ಕಾಪಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರ ಶಕ್ತಿಯಿಂದ ವಸುದೇವನ ಮನಸ್ಸಲ್ಲಿ ಎಂಟ್ರಾಗ್ತಾರೆ, ಪ್ರವೇಶ ಆಗ್ತಾರೆ. ವಸುದೇವನ ಮನಸ್ಸಲ್ಲಿ ಪ್ರವೇಶ ಆಗಿ, ವಸುದೇವನ ಮನಸ್ಸಲ್ಲಿ ಪ್ರವೇಶ ಆದ ನಂತರ ದೇವಕಿ ಗರ್ಭಕ್ಕೆ ಹೋಗ್ತಾರೆ. ದೇವಕಿ ಗರ್ಭಕ್ಕೆ ಹೋಗಿ ಆಮೇಲೆ ಮಗು ಬಂದು ಹೊರಗಡೆ ಬರುತ್ತೆ. ಅಂದರೆ ನಾವು ಇಲ್ಲಿ ಪ್ರೆಗ್ನೆನ್ಸಿ ಅದೆಲ್ಲ ಆ ಥರ ಎಲ್ಲ ಏನಿಲ್ಲ. ಇಲ್ಲಿ ಇದು ಮಾಡೋದು, ಅದೆಲ್ಲ ಆಪರೇಷನ್ ಮಾಡೋದು, ತೆಗೆಯೋದು, ಅದೆಲ್ಲ ಏನಿಲ್ಲ. ಭಗವಂತನ ಲೀಲೆ, ಅದು ಆಟೋಮೆಟಿಕ್ಕಾಗಿ ಯೋಗಮಾಯ ರೆಡಿ ಮಾಡಿಬಿಡ್ತಾ ಇದೆಲ್ಲ. ಸೊ ಹಿಮ್ಸೆಲ್ಫ್ ಇನ್ ಅಲಾಡ್ ಆರ್ಟ್ ಆಫ್ ಅಸ್, ಈ ವಾಸ್ ನಾಟ್ ಪುಟ್ ಇನ್ ಟು ದಿ ಊಂಬ್ಗೆ ಹಾಕಿಲ್ಲ, ಗರ್ಭಕ್ಕೆ ಬರಲ್ಲ ಅವರು. ದೇವಕಿಗೆ ಮನಸ್ಸಿಗೆ, ವಸುದೇವನ ಮನಸ್ಸಿಂದ ಇದಕ್ಕೆ ಹೋಗ್ಬಿಡುತ್ತೆ, ದೇವಕಿ ಮನಸ್ಸಿಗೆ ಹೋಗ್ಬಿಡುತ್ತೆ. ಅಂಡ್ ವಾಸ್ ಟ್ರಾನ್ಸ್ಫರ್ಡ್ ದಿ ಹಾರ್ಟ್ ಆಫ್ ದೇವಕಿ ಹೃದಯಕ್ಕೆ ಹೋಗುತ್ತೆ. ಆ ದೇವಕಿ ಹೃದಯದಿಂದ ಹೊರಗಡೆ ಬರ್ತಾರೆ. ಆವಾಗ ವಸುದೇವನ ಒಂದು ಮುಖಾರವಿಂದ, ದೇವಕಿಯವರ ಮುಖಾರವಿಂದ 1000 ವಾಟ್ಸ್ ಬಲ್ಪ್ ಒಂದು 1000 ಉರಿದ್ರೆ ಹೆಂಗಿರುತ್ತೆ, ಅದಕ್ಕಿಂತ ಮುಖ ಬಂದು ಅಷ್ಟು ಪ್ರಕಾಶನ ಆಗ್ತಾ ಇತ್ತಂತೆ. ಅಷ್ಟು ಪ್ರಕಾಶಮಾನವಾಗಿ ಇತ್ತಂತೆ ಅವರಿಬ್ಬರದು ಮುಖ. ಯಾಕಂದ್ರೆ ಭಗವಂತ ಬಂದ್ಬಿಟ್ಟಿದ್ದಾನಲ್ಲ ಹೊರಗಡೆ, ವಸುದೇವನ ಮನಸ್ಸಲ್ಲಿ ಬಂದ್ಬಿಟ್ಟಿದ್ದಾರೆ, ಇವ್ರಿಗೆ ದೇವಕಿ ಹೃದಯದಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ 1000 ಕೋಟಾಂತರ ಬಲ್ಪು ನಾವು ಹಾಕ್ಬಿಟ್ಟು ಉರಿಸಿದ್ರೆ ಹೆಂಗಿರುತ್ತೆ, ಪ್ರಕಾಶ ಹೆಂಗಿರುತ್ತೆ, ಅಷ್ಟು ಅದಕ್ಕಿಂತ ಪ್ರಕಾಶ ಜಾಸ್ತಿ, ಅದಕ್ಕಿಂತ ಡಬಲ್ ಪ್ರಕಾಶವಾಗಿರ್ತದೆ ಅವ್ರ ಮುಖ, ಅಷ್ಟೊಂದು ಪ್ರಕಾಶ. ಯಾಕಂದರೆ ಭಗವಂತ ಹೊರಗಡೆ ಹೋಗಿದ್ದಾನಲ್ಲ ಅದಕ್ಕೆ. ಸೊ ಹಿ ವಾಸ್ ನಾಟ್ ಪುಟ್ ಇನ್ ಟು ದಿ ವೂಮ್ ಆಫ್ ದೇವಕಿ. ಸೊ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಸೊ ಭಗವಂತ ಬಂದು ತಂದೆ ತಾಯಿ ಸೇರ್ಕೊಂಡ್ರೆ ಬರಬೇಕು ಅಂತೇನಿಲ್ಲ. ಬ್ರಹ್ಮನೂ ಹಂಗೆ ಬಂದಿದೆ, ಅದಕ್ಕೆ ಬ್ರಹ್ಮಕ್ಕೆ ಸ್ವಯಂಭೂ ಅಂತ ಹೆಸರು. ಲಕ್ಷ್ಮೀನಾರಾಯಣ ಹಿಂಗಿದ್ರು, ಬ್ರಹ್ಮ ತಾನೇ ಬಂದ್ಬಿಟ್ಟು ಗರ್ಭದಿಂದ ಬಂದಿಲ್ಲ, ಹಂಗೆ ಕರಲು ಕೂಡ ಇಲ್ಲ, ಇನ್ನು ಹಂಗೆ ಮಾನಸಿಕವಾಗೇ ಬಂದ್ಬಿಡ್ತಾರೆ. ಆ ಬ್ರಹ್ಮನೂ ಅಷ್ಟೇ ಮಾನಸಿಕವಾಗಿ ಎಷ್ಟೋ ಜನನ ಸೃಷ್ಟಿ ಮಾಡ್ತಾರೆ ಬ್ರಹ್ಮ. ಈ ಚತುರ್ಕುಮಾರಸ್ ಎಲ್ಲ ಮಾನಸಿಕವಾಗಿ ಬಂದಿರೋದು, ಚತುರ್ಕುಮಾರಸ್ ಅವರೆಲ್ಲ. ಸೊ ಅದಕ್ಕೆ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಹಿಮ್ ಟು ಅಪಿಯರ್ ಇನ್ ದ ಆರ್ಡಿನರಿ ವೇ. ಓಕೆ, ವೆನ್ ವಸುದೇವ ವಾಸ್ ಸಸ್ಟೈನಿಂಗ್ ದಿ ಫಾರ್ಮ್ ಆಫ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ವಿತ್ ಇನ್ ಹಿಸ್ ಹಾರ್ಟ್, ಹಿ ಅಪಿಯರ್ಡ್ ಜಸ್ಟ್ ಲೈಕ್ ಎ ಗ್ಲೋಯಿಂಗ್ ಸನ್. ಸೊ ಸೂರ್ಯನ ಥರ ಇದ್ರಂತೆ ಅವಾಗ ವಸುದೇವನು, ದೇವಕಿ ಅವರೆಲ್ಲ. ವಸುದೇವನು ಅವ್ರ ಮನಸ್ಸಲ್ಲಿ ಪ್ರವೇಶ ಆದಮೇಲೆ ಸೂರ್ಯ ಹೆಂಗೆ ಬೆಳಕು ಕೊಡ್ತಾನೋ ಇಡೀ ಪ್ರಪಂಚಕ್ಕೆ ಅಷ್ಟು ಬೆಳಕಿತ್ತಂತೆ ವಸುದೇವನ ಮುಖ. ಅಷ್ಟು ಅಲ್ಲ, ಪ್ರಕಾಶ, ಲೈಟ್, ಜ್ಯೋತಿ. ದಿ ಫಾರ್ಮ್ ಆಫ್ ದ ಲಾರ್ಡ್ ಸಿಚುವೇಟೆಡ್ ಇನ್ ದಿ ಪ್ಯೂರ್ ಅನಲೈಟ್ ಹಾರ್ಟ್ ಆಫ್ ವಸುದೇವ ಇಸ್ ನಾಟ್ ಡಿಫರೆಂಟ್ ಫ್ರಮ್ ದಿ ಒರಿಜಿನಲ್ ಫಾರ್ಮ್ ಆಫ್ ಕೃಷ್ಣ. ಸೊ ಭಗವಂತನ ವಸುದೇವನ ವಸುದೇವರಂಥ ಶುದ್ಧ ಭಕ್ತರ ಮನಸ್ಸಲ್ಲಿ ಪ್ರವೇಶ ಆಗಿದ್ದಕ್ಕೆ ಆ ಒಂದು ಕಾಂತಿಗೂ ಭಗವಂತನ ರೂಪಕ್ಕೂ ಏನು ಇದಿಲ್ಲ, ಇದು ಎರಡು ಸಮ ಅಂತ ಹೇಳ್ತಾ ಇದ್ದಾರೆ, ವ್ಯತ್ಯಾಸ ಇಲ್ಲ. ಸೊ ದಿ ಅಪಿಯರೆನ್ಸ್ ಆಫ್ ಫಾರ್ಮ್ ಆಫ್ ಕೃಷ್ಣ ಎನಿವೇರ್ ಆ್ಯಂಡ್ ಸ್ಪೆಸಿಫಿಕಲಿ ವಿತ್ ಇನ್ ದಿ ಹಾರ್ಟ್ ಇಸ್ ಕಾಲ್ಡ್ ಧಾಮ. ಅದಕ್ಕೆ ಅದನ್ನು ಧಾಮ ಅಂತ ಹೇಳ್ತಾರೆ, ಯಾಕಂದರೆ ಭಗವಂತ ಎಲ್ಲಿ ವಾಸ ಮಾಡ್ತಾನೋ ಅದಕ್ಕೆ ಧಾಮ ಅಂತ ಹೆಸರು. ಸೊ ಧಾಮ ರೆಫರ್ಸ್ ನಾಟ್ ಓನ್ಲಿ ಟು ಕೃಷ್ಣಸ್ ಫಾರ್ಮ್ ಬಟ್ ಆಲ್ಸೋ ಟು ಹಿಸ್ ನೇಮ್. ಸೊ ಧಾಮ ಅಂದರೆ ಭಗವಂತನ ರೂಪ ಮಾತ್ರ ಅಲ್ಲ, ಅವ್ರ ನಾಮ ಕೂಡ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಸ್ ಕ್ವಾಲಿಟೀಸ್ ಆ್ಯಂಡ್ ಇಸ್ ಪರಾಫಾನ್ಲಿ ಎವ್ರಿಥಿಂಗ್ ಬಿಕಮ್ಸ್ ಮ್ಯಾನಿಫೆಸ್ಟ್ ಸೈಮಲ್ಟೇನಿಯಸ್ಲಿ. ಸೊ ಅದ್ರ ಜೊತೆಗೆ ಎಲ್ಲನೂ ಸೃಷ್ಟಿ ಆಗುತ್ತೆ, ಅವ್ರ ರೂಪ, ಅವರ ನಾಮ ಎಲ್ಲ ಸೃಷ್ಟಿ ಆಗುತ್ತೆ. Thus the eternal form of Supreme Personality of God with full
Potency is transferred from the mind Vasudeva to the mind of Devaki exactly as the sun rays are transferred to the full moon rising in the east. ಹೆಂಗೆ ಸೂರ್ಯ ಬಂದು ಬೆಳಗ್ಗೆ ಉತ್ತರಕ್ಕೆ ಉದಯ ಆಗ್ತಾನೋ ಆ ಥರ ಭಗವಂತನು ವಾಸುದೇವನ ಮನಸ್ಸಿಂದ ದೇವಕಿ ಹೃದಯಕ್ಕೆ ಬಂದು ಸೂರ್ಯನ ಥರ ಉದಯ ಆಗ್ತಾನೆ ಅಂತ ಹೇಳಿ ಹಾಕಿದ್ದಾರೆ. ಸೊ ದಿ ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ thus entered the body of Devaki from the body of Vasudeva without being subject to any conditions of knowledge. So since Krishna was there, it is to be understood that all preliminary portions such as ಸೊ ಭಗವಂತ ಅಲ್ಲಿರೋದ್ರಿಂದ ಅವನ ಅಂಶ ನಾರಾಯಣ, ನರಸಿಂಹ, ವರಾಹ ಇವರೆಲ್ಲ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಎಕ್ಸ್ಪ್ರೆಷನ್ಸ್ ಅಂಡರ್ಸ್ಟುಡ್ ದಟ್ ಈ ಸ್ಪಿರಿಚುವಲ್ ಎಕ್ಸ್ಪ್ರೆಷನ್ಸ್ ನಾರಾಯಣ, ನರಸಿಂಹ, ವರಾಹ ವೇರ್ ವಿತ್ ಹಿಮ್, ಎಲ್ಲರೂ ಅವ್ರ ಜೊತೆಲೇ ಇರ್ತಾರೆ ಅಂತ ಅರ್ಥ. ಕೃಷ್ಣ ಬಂದ್ಬಿಟ್ರೆ ಎಲ್ಲ ಅವತಾರಗಳು ಅವ್ರ ಜೊತೆಲೇ ಇರ್ತಾರೆ, ಅವ್ರ ಹತ್ರ ಇರ್ತಾರೆ ಅಂತ ಅರ್ಥ. ಸೊ ದೇ ಆಲ್ಸೋ ವೇರ್ ನಾಟ್ ಸಬ್ಜೆಕ್ಟ್ ಟು ದಿ ಕಂಡೀಷನ್ಸ್ ಆಫ್ ಮೆಟೀರಿಯಲ್. ಅವ್ರಿಗೂ ಕೃಷ್ಣ, ನರಸಿಂಹ, ರಾಮಚಂದ್ರ, ವರಾಹ ವರಾಹ ಅವತಾರ ಇವ್ರಿಗೂ ಕೃಷ್ಣನಿಗೆ ಯಾವ ಗುಣಗಳಿರುತ್ತೆ ಅದೇ ಗುಣಗಳು ಅವ್ರಿಗೂ ಇರುತ್ತೆ. ಎಕ್ಸೆಪ್ಟ್ ಒಂದು 4 ಗುಣ ಮಾತ್ರ ಕೃಷ್ಣನಿಗೆ ಸ್ಪೆಷಲ್ ಆಗಿರುತ್ತೆ. ಸೊ ಅವ್ರಿಗೂ ಭೌತಿಕ ಪ್ರಪಂಚದಲ್ಲಿ ತಂದೆ ತಾಯಿ ಸೇರ್ಬೇಕಂತ ಏನಿಲ್ಲ, ಅವ್ರ ಬಾಳಿಗೆ ಅವರು ಸೃಷ್ಟಿ ಮಾಡ್ಕೊತಾನೆ ಇರ್ಬೋದು. ಸೊ ದೇವಕಿ ಬಿಕಮ್ಸ್ ದಿ ರೆಸಿಡೆನ್ಸ್ ಆಫ್ ದಿ ಅಬ್ಸಲ್ಯೂಟ್ ಟ್ರೂತ್. ಸೊ ದೇವಕಿ ಏನಾಯ್ತು, ಭಗವಂತನ ಸೃಷ್ಟಿ ಮಾಡೋದಕ್ಕೆ ದೇವಕಿ ಹೃದಯ ಬಂದು ಒಂದು ಧಾಮ್ ಥರ ಆಗೋಯ್ತು. ಧಾಮ್ ಮಾಯಾಪುರ್ ವೃಂದಾವನ ಹೆಂಗಿರ್ತೋ, ಯಾಕಂದ್ರೆ ಭಗವಂತನಿಗೆ ವಾಸ ಕೊಟ್ಬಿಡಲ್ವ ಇರೋದಕ್ಕೆ, ಅದಕ್ಕೆ ಅದು ಧಾಮ ಆಗೋಯ್ತು. ಸೊ ಭಗವಂತನ ವಾಸ ಮಾಡೋ ಒಂದು ಸ್ಥಳ ಅದು. ಸೊ ದೇವಕಿ became the residence of the but because she was confined with the house of Kamsa, she looked just like a suppressed fire or like misused education. ಸೊ ದೇವಕಿ ಎಲ್ಲಿದ್ರು? ಜೈಲಲ್ಲಿದ್ರು. ಭಗವಂತನ ದೇವತಮ ಪರಮಪುರುಷಾಗೆ ಒಂದು ಜನ್ಮ ಕೊಟ್ರೇನು, ಸ್ಥಳ ಕೊಟ್ರೇನು, ಆದರೆ ಅವ್ರು ಮಾತ್ರ ಎಲ್ಲಿದ್ರು? ಜೈಲಲ್ಲೇ ಇದ್ರು. ಅದಕ್ಕೆ ಅವ್ರಿಗೆ ಒಂಥರ ಆಯಿತು, ಏನೋ ಹೀನ ಮಾಡ್ದಂಗೆ ಒಂಥರ ಅವ್ರಿಗೆ ಭಾವನೆ, ಅವ್ರಿಗೆ ಆ ಭಾವನೆಯಲ್ಲಿ ಅವರಿದ್ರು, ಆ ಥರ ಅನಿಸ್ತು. ಸೊ ಶಿ ಲಿಕ್ವಿಡ್ ಜಸ್ಟ್ ಲೈಕ್ ಎ ಸಪ್ರೆಸ್ಡ್ ಫೈರ್. When fire is kept in a jug, the illuminating rays of the fire cannot be very much appreciated. Similarly, misuse of knowledge. ಸೊ ಇದು ಅಜ್ಞಾನದಿಂದ ಕಂಸ ನಡ್ಕೊತಾ ಇದ್ದಾನೆ. ಅದು ಹೆಂಗೆ ಹೇಳಿದಾರೆ ಅಂದರೆ, ಒಂದು ಜಗ್ಗಲ್ಲಿ ಬೆಂಕಿ ಹಾಕ್ಬಿಟ್ರೆ ಇಡೀ ಬೆಂಕಿದ ಶಕ್ತಿ ಕಾಣಲ್ಲ, ಯಾಕಂದ್ರೆ ಅದು ಕ್ಲೋಸ್ ಆಗಿಬಿಟ್ಟಿರುತ್ತೆ ಜಗ್ಗಲ್ಲಿ, ಅದು ಕಾಣಲ್ಲ. ಅದು ಹೊರಗಡೆ ಬಂದ್ರೆ ಎಲ್ಲ ಪ್ರಕಾಶ ಆಗೋದು. ಆ ಥರ ದೇವಕಿಗೆ ಆ ಥರ ಇದಿತ್ತು, ಒಂದು ಆ ಕಂಡೀಷನ್ ಇತ್ತು ಅಂತ. ಒಳಗಡೆ ಭಗವಂತ ಇದ್ರೇನು ಅವ್ರು ಹೊರಗಡೆ ಇಲ್ಲ, ಅವ್ರು ಜೈಲೊಳಗಡೆ ಅವರೇ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಕಂಸ however saw the transcendent beauty of his sister Devaki and he once concluded the supreme personality has taken the shelter. ಸೊ ಕಂಸ ನೋಡ್ತಾನೆ ಸಿಸ್ಟರ್ನ, ಅವ್ರ ಅಕ್ಕನ ನೋಡ್ತಾನೆ, ತಂಗಿ ನೋಡಿದ ತಕ್ಷಣ ಆ ಪ್ರಕಾಶ ಜ್ಯೋತಿ ಎಲ್ಲ ನೋಡ್ಬಿಟ್ಟು ಭಗವಂತ ಬಂದ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಶಿ ಹ್ಯಾಡ್ ನೆವರ್ ಬಿಫೋರ್, ಆ ಥರ ಯಾವತ್ತೂ ಕಾಣಿಲ್ವಲ್ಲ ಅವರ ತಂಗಿ. ಆದರೆ ಭಗವಂತ ಬಂದಮೇಲೆ ಅವ್ನಿಗೆ ಗೊತ್ತಾಗ್ಬಿಡ್ತು, ಭಗವಂತ ಬಂದ್ಬಿಟ್ಟಿದ್ದಾನೆ ಅಂತ. ಸೊ ಹಿ ಕುಡ್ ಡಿಸ್ಟಿಂಕ್ಟ್ಲಿ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ವಾಸ್ ಸಮಥಿಂಗ್ ವಂಡರ್ಫುಲ್ ವಿತ್ ಇನ್ ದಿ ವೂಮ್ ಆಫ್ ದೇವಕಿ. ಅವನಿಗೆ ಅರ್ಥ ಆಗೋಯ್ತು ಚೆನ್ನಾಗಿ, ಏನಂತ, ಯಾರೋ ಒಂದು ಅದ್ಭುತವಾದ ಒಂದು ಮಗು ಹುಟ್ಟಿದೆ ಇಲ್ಲಿ ಅಂತ ಅವ್ನಿಗೆ ಚೆನ್ನಾಗಿ ಅರ್ಥ ಆಗೋಯ್ತು. ಸೊ ಇನ್ ದಿಸ್ ವೇ ಕಂಸ ಬಿಕೇಮ್ ಪರ್ಟೌಟ್ ಬಿಕಾಸ್ ಹಿ ವಾಸ್ ಶ್ಯೂರ್ ದಟ್ ದಿ ಸುಪ್ರೀಂ ಪರ್ಸನಾಲಿಟಿ ವುಡ್ ಕಿಲ್ ಹಿಮ್ ಇನ್ ದಿ ಫ್ಯೂಚರ್ ಹ್ಯಾಡ್ ನೌ. ಅದೇ ಕಂಸನಿಗೆ ಚೆನ್ನಾಗಿ ಗೊತ್ತು, ಆ ಗರ್ಭದಲ್ಲಿ ಬರೋ 8ನೇ ಮಗು ಬಂದು ನನ್ನ ವಧ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತು, ಅರ್ಥ ಆಯಿತು. ಸೊ ಯೋಚನೆ ಮಾಡ್ತಾರೆ, ವಾಟ್ ಈಸ್ ಟು ಬಿ ಡನ್ ವಿತ್ ಇದೆ, ಏನು ಮಾಡೋಣ ದೇವಕಿನ ಇಟ್ಕೊಂಡು ಅಂತ ಕೇಳ್ತಾ ಇದ್ದಾರೆ. ಶ್ಯೂರ್ಲಿ ಸಿ ಹ್ಯಾಸ್ ವಿಷ್ಣು ಆರ್ ಕೃಷ್ಣ ವಿತ್ ಇನ್ ರೂಮ್, ಸೊ ಇಟ್ ಇಸ್ ಸರ್ಟೈನ್ ದಟ್ ಕೃಷ್ಣ ಹ್ಯಾಸ್ ಕಮ್ ಟು ಎಕ್ಸಿಕ್ಯೂಟ್ ದಿ ಮಿಷನ್ ಆಫ್ ದಿ ಡೆಮಿಗಾಡ್ಸ್ ಅಂಡ್ ಈವನ್ ಇಫ್ ಐ ಇಮಿಡಿಯೇಟ್ಲಿ ಕಿಲ್ ದೇವಕಿ ಹಿಸ್ ಮಿಷನ್ ಕೆನಾಟ್ ಬಿ ಫ್ರಸ್ಟ್ರೇಟೆಡ್. ಹಿಸ್ ಮಿಷನ್ could not be. Krishna knew very well that no one can frustrate the purpose of Vishnu. ಚೆನ್ನಾಗಿ ಗೊತ್ತು ಇವನಿಗೆ, ಕಂಸನ್ಗೆ ಏನು ಚೆನ್ನಾಗಿ ಗೊತ್ತು ಅಂದರೆ, ಇವಾಗ ದೇವಕಿನ ಸಾಯಿಸ್ಬಿಟ್ರೆ ಇವ್ರು ಬರೋಲ್ಲ, ಕೃಷ್ಣ ಬರೋಲ್ಲ. ಅದು ಯಾವ ಥರ ಯೋಚನೆ ಮಾಡ್ತಾನೆ, ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾವನೆ. ಯೋಚನೆ ಮಾಡಿದ ತಕ್ಷಣ ದೇವಕಿನ ಸಾಯಿಸ್ಬಿಡೋಣ ಅಂತ ಯೋಚನೆ ಬರುತ್ತೆ. ಇಲ್ಲ ತಪ್ಪು. ದೇವಕಿನ ಸಾಯಿಸಿದ್ರೆ ಕೂಡ ಆಲ್ರೆಡಿ ದೇವತೆಗಳೆಲ್ಲ ಇಲ್ಲಿ ಜನ್ಮ ತೊಗೊಂಡ್ಬಿಟ್ಟಿದ್ದಾರೆ, ಬೇರೆ ಬೇರೆ ವಂಶದಲ್ಲಿ ಜನ್ಮ ತೊಗೊಂಡಿದ್ದಾರೆ, ಯದುವಂಶದಲ್ಲಿ ಇದೆಲ್ಲ ಜನ್ಮ ತೊಗೊಂಡಿದ್ದಾರೆ. ಆದರೆ ವಿಷ್ಣು ಉದ್ದೇಶ ಏನಿದೆ ಅದು ನಡೆಯುತ್ತೆ, ನಾನು ಅದನ್ನು ತಡೆಯೋಕ್ಕಾಗಲ್ಲ. ಸೊ ದೇವಕಿನ ಸಾಯಿಸೋದ್ರಿಂದ ಏನು ಪ್ರಯೋಜನ, ಉಪಯೋಗ ಇಲ್ಲ, ಅದನ್ನು ದೇವಕಿನ ಸಾಯಿಸೋದು ಬೇಡ. ಹೆಂಗಿದ್ರೂ ನಾನು ಸತ್ತೋಗ್ತೀನಿ ಅಂತ ಅವನೇ ನಿಶ್ಚಯ ಮಾಡ್ಕೊಂಡು. ಯಾಕಂದರೆ ವಿಷ್ಣು ಏನಾದರೂ ಯಾವುದಾದ್ರೂ ಪ್ರಯತ್ನ ಮಾಡಿದ್ರೆ ಅದು ನಡೀಲೇಬೇಕು, ಅದು ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ಸೊ ಇಸ್ ಪರ್ಪಸ್ ವಿಲ್ ಬಿ ಸರ್ವ್ಡ್ ಇನ್ ಸ್ಪೈಟ್ ಆಫ್ ಆಲ್ ಇಂಪಿಡಿಮೆಂಟ್. ಇವಾಗ ಮಾತಾಜಿ ಬಂದಿದ್ದಾರೆ, ಮಾತಾಜಿ ಗೊತ್ತಿಲ್ಲ ಇಲ್ಲೆಲ್ಲ ಕ್ಲಾಸ್ ನಡೀತಾ ಇದೆ, ಭಜನೆ ನಡೀತಾ ಇದೆ ಅಂತ. ಅದು ಕೃಷ್ಣನ ಅರೇಂಜ್ಮೆಂಟು, ಇಲ್ಲಿ ಬರಲೇಬೇಕು, ಅವ್ರು ಕೇಳಬೇಕು ಅಂತ ಅವ್ರಿಗೆ ಆಸೆ ಇತ್ತು, ಅದಕ್ಕೆ ಯಾವುದು ತಡೆ ಇಲ್ಲ. ಇತ್ತು, ಅದಕ್ಕೆ ಸೀದಾ ಕಳಿಸ್ತಾರೆ, ಕೃಷ್ಣ ಅರೇಂಜ್ ಮಾಡ್ತಾರೆ, ಅವ್ರಿಗೆ ಅಂಥವ್ರಿಗೆ ಅರೇಂಜ್ ಮಾಡ್ತಾರೆ.
ಅಲ್ಲ, ನಮ್ಗೆ ಆಸೆ ಇದ್ರೆ ಭಗವಂತ ಅದನ್ನ ನೆರವೇರಿಸ್ತಾರೆ, ಈಡೇರಿಸ್ತಾರೆ ಅದನ್ನು. ಹಾಂ, ಎನಿ ಇಂಟೆಲಿಜೆಂಟ್ ಮ್ಯಾನ್ ಕ್ಯಾನ್. ಅದಲ್ಲಿ ಏನು ಒಂದೇ ಒಂದು ಅಂದರೆ, ಎಲ್ಲರೂ ಭಗವಂತ ಹೇಳಿದ್ರೆ ಬರ್ತೀರಿ, ಭಗವಂತ ಮಾಡಿದ್ರೆ ಬರ್ತೀರಿ ಅಂತಲ್ಲ, ನಮ್ಗೆ ಆಸೆ ಇರಬೇಕು, ನಮ್ಮ ಹೃದಯದಲ್ಲಿ ಆಸೆ ಇರಬೇಕು. ಯಾವುದೇ ಆಗಲಿ ಆಸೆ ಇದ್ರೆ ಅವ್ರು ನೆರವೇರಿಸ್ತಾರೆ ಅವಾಗ. So his purpose will be served in spite of all impediments offered by demons. Kamsa thought, if I kill Devaki at the present moment, Vishnu will enforce his supreme will. So to kill Devaki just now would be the most abominable act. So no one desires to kill reputation, even in okay. If I kill Devaki now, my reputation will be spoiled. Devaki is a woman and she is under my shelter. She is pregnant, and if I kill her immediately, my reputation. So ಇದು ಯೋಚನೆ ಮಾಡ್ತಾರೆ ಕಂಸ. ದೇವಕಿನ ಸಾಯಿಸ್ಬಿಟ್ರೆ, ಒಂದು ಹೆಂಗಸಿನ ಸಾಯಿಸ್ಬಿಟ್ಟ ಅಂತ ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ದೇವಕಿ ಬಂದು ಗರ್ಭಿಣಿ ಆಗಿದ್ದಾರೆ, ಒಂದು ಗರ್ಭಿಣಿನ ಸಾಯಿಸ್ಬಿಟ್ಟ ಅಂತ ನಂಗೆ ಕೆಟ್ಟ ಹೆಸರು ಬರುತ್ತೆ. ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಕಂಸ. ಸೊ ಅದಕ್ಕೆ ದೇವಕಿನ ಸಾಯಿಸೋದು ಒಳ್ಳೆಯ ಇದಲ್ಲ, ಒಳ್ಳೆ ಒಂದು ಇದು ಒಳ್ಳೆ ಕಾರ್ಯ ಅಲ್ಲ ಅದು. ಅದಕ್ಕೆ ಏನು ಮಾಡೋಣ, ಈಗ ನಾನು ಅವ್ನಿಗೆ ಕೇಳಿದ್ರೆ ನನಗೆ ಹೆಸರೆಲ್ಲ ನನ್ನ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಸೊ ಈ ಫರ್ದರ್ ಡೆಲಿಬರೇಟ್, ಎ ಪರ್ಸನ್ ಹೂ ಇಸ್ ಟೂ ಕ್ರೂವಲ್ ಈಸ್ ಆಸ್ ಗುಡ್ ಆಸ್ ಡೆಡ್, ಅಂಡ್ ಈವನ್ ಇನ್ ದಿಸ್ ಲೈಫ್ ಟೈಮ್ ನೋ ಒನ್ ಲೈಕ್ಸ್ cruel person during his lifetime, and after his death people curse him on account of his self-identification with the body. He must be declared degraded and pushed into the darkest region of hell. So Kamsa thus meditated on all the pros and cons of killing Devaki at the time. So ಯೋಚನೆ ಮಾಡ್ತಾ ಇದ್ದಾರೆ, ಏನೇನು ಮಾಡೋಣ, ಇದು ದೇವಕಿನ ಸಾಯಿಸೋದ ಬೇಡ, ಇದೆಲ್ಲ ಸಾಯಿಸೋದ್ರಿಂದ ನನಗೇನು ನಷ್ಟ ಆಗುತ್ತೆ, ನನಗೇನು ಅಪಕೀರ್ತಿ ನಡೆಯುತ್ತೆ, ಇದೆಲ್ಲ ಯೋಚನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಅವನೇ ಕಂಸ ಅವನು ಸಾಯಿಸೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಈ ಥರ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಈಗ ತುಂಬ ಜನ ರಾಕ್ಷಸರಿಗೆ, ಅಯೋಗ್ಯರಿಗೆ, ಅಧರ್ಮ ಮಾಡೋರಿಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು. ಇದಕ್ಕೆ ನನಗೆ ಪನಿಷ್ಮೆಂಟ್ ಇದೆ, ನನಗೇನೋ ಇದರಿಂದ ನನಗೆ ಹಂಗಾದರೂ ಮಾಡ್ತಾ ಇರ್ತಾರೆ. ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಬಿಡಲ್ಲ ಅವರು. ಅವ್ರ ಪ್ರವೃತ್ತಿ ಹಂಗೆ. ಯಾಕಂದರೆ ಅವ್ರಿಗೆ ಭಕ್ತರ ಸಾಂಗಿತ್ಯ ಇಲ್ಲ, ಭಗವಂತನ ನಾಮ ಹೇಳಲ್ಲ, ಆಮೇಲೆ ಒಳ್ಳೆ ಗುಣ ಇಲ್ಲ. ಒಳ್ಳೆ ಗುಣ ಬರಬೇಕು ಅಂದರೆ ನಾವೇನು ಬೇಕು, ಒಳ್ಳೆ ಗುಣ, ಸದ್ಗುಣ ಇರಬೇಕು. ಸದ್ಗುಣ ಬರಬೇಕಂದ್ರೆ ಭಕ್ತರ ಜೊತೆ ನಾವು ಸಾಂಗಿತ್ಯ ಮಾಡಬೇಕು, ಶಾಸ್ತ್ರಗಳು ಓದಬೇಕು, ಭಗವಂತನ ನಾಮ ಹೇಳಬೇಕು. ಆವಾಗ ಭಕ್ತರ ಜೊತೆ ಬಂದು ಸಾಂಗಿತ್ಯ ಮಾಡೋದು, ಚರ್ಚೆ ಮಾಡಬೇಕು. ಮಚ್ಚಿತ್ತ ಮಗ್ಗದ ಪ್ರಾಣ ಬೋಧೆಯಂತಹ ಪರಸ್ಪರ. ಸೊ ಈಗ ಹಬ್ಬಗಳು ಮಾಡ್ತೀರಿ, ಹಬ್ಬಗಳು ಏನಕ್ಕೆ ಮಾಡ್ತೀರಿ, ಭಗವಂತನ ನೆನೆಸ್ಕೊಂಡು ಮಾಡಬೇಕು. ಇದೆಲ್ಲ ಲಕ್ಷ್ಮೀದೇವಿ ಹಬ್ಬ ಅಂದರೆ, ಲಕ್ಷ್ಮೀದೇವಿ ಏನೇನೆಲ್ಲ ಮಾಡಿದ್ದಾರೆ. ಈಗ ಲಕ್ಷ್ಮೀದೇವಿ ಏನು ಮಾಡಿದ್ರೆ, ವೈಕುಂಠದಲ್ಲಿ 1000 ನಾರಾಯಣ ಇದ್ದರೆ 1000 ಲಕ್ಷ್ಮಿ ಇರ್ತಾರೆ. 1000 ಲಕ್ಷ್ಮಿನ ಏನು ಮಾಡ್ತಾರೆ, ವೈಕುಂಠದಲ್ಲಿ ತುಂಬ ಕ್ಲೀನಾಗಿರುತ್ತೆ, ಎಲ್ಲ ಕಡೆ ಕ್ಲೀನಾಗಿದೆ. ಆದ್ರೂ ಪರಕೆ ತೊಗೊಂಡು ಲಕ್ಷ್ಮಿ ಗುಡಿಸ್ತಾ ಇರ್ತಾರೆ. ನಾನೇನೋ ಒಂದು ಸೇವೆ ಮಾಡಬೇಕು ನಾರಾಯಣಿಗೆ, ಯಾವಾಗಲೂ ಒಂದು ಸೇವೆ ಮಾಡ್ತಾ ಇರಬೇಕು ಅಂತ ಯಾವಾಗಲೂ ಗುಡಿಸ್ತಾ ಇರ್ತಾರೆ ವೈಕುಂಠದಲ್ಲಿ. ಯಾಕಂದರೆ ನಾನು ದೊಡ್ಡ ಮಹಾರಾಣಿಯಾಗಿರಬಾರ್ದು, ಏನೋ ಒಂದು ಸೇವೆ ಮಾಡಬೇಕು ಸ್ವಾಮಿಯವ್ರಿಗೆ, ನಾರಾಯಣನಿಗೆ ಏನೋ ಒಂದು ಸೇವೆ ಮಾಡಬೇಕು ಅಂತ ಮಾಡ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ಅವರು ಶ್ರೀವತ್ಸ ಅಂತ ಇಲ್ಲಿ ಇದೆ ದೇವ್ರಿಗೆ. ವಿಷ್ಣುಗೆ ಇಲ್ಲೊಂದು ಮಾರ್ಕ್ ಇದೆ, ಒಂದು ಮುದ್ರೆ ಇದೆ, ಅದು ಲಕ್ಷ್ಮೀದೇವಿನೇ. ಅದು ಶ್ರೀವತ್ಸ ಅಂದರೆ ಲಕ್ಷ್ಮೀದೇವಿ. ಎದೆಲಿರ್ತಾರೆ, ಕರೆಕ್ಟ್, ಎದೆಲಿರ್ತಾರೆ. ಆಮೇಲೆ ಪಾದಸೇವೆ ಮಾಡ್ತಾ ಇರ್ತಾರೆ, ಯಾವಾಗಲೂ ಪಾದಸೇವೆ ಮಾಡ್ತಾ ಇರ್ತಾರೆ ಲಕ್ಷ್ಮೀದೇವಿ. ಸೊ ಈ ಥರ ಲಕ್ಷ್ಮೀದೇವಿನ ನಾವು ಸಂತೋಷ ಮಾಡಬೇಕಂದ್ರೆ ನಾರಾಯಣ ಲಕ್ಷ್ಮಿ ಸಂತೋಷ ಮಾಡಬೇಕು. ನಾರಾಯಣ ಸಂತೋಷ ಮಾಡಿಬಿಟ್ರೆ ಲಕ್ಷ್ಮೀದೇವಿ ಈಸಿಯಾಗಿ ಸಂತೋಷ ಆಗ್ಬಿಡ್ತಾರೆ. ಯಾಕಂದರೆ ಅವರು ಲಕ್ಷ್ಮೀಪತಿ ಅವರು. ಸೊ ನಮಗೆ ಲಕ್ಷ್ಮಿ ಬೇಕಾದರೆ, ಲಕ್ಷ್ಮೀನ ನಾವು ಪ್ರಾರ್ಥನೆ ಮಾಡಿದ್ರೆ ಲಕ್ಷ್ಮಿ ಬರೋಲ್ಲ, ಲಕ್ಷ್ಮೀಪತಿನ ಮಾಡಿದ್ರೆ ಆಟೋಮೆಟಿಕ್ ನಮ್ಗೆ ಬರುತ್ತೆ. ಯಾಕಂದರೆ ಲಕ್ಷ್ಮೀಪತಿಗೆ ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು ಅಂತ ಗೊತ್ತು. ಜಾಸ್ತಿ ಕೊಟ್ಟರೆ ನನ್ನ ಹತ್ರ ಬರಲ್ಲ ಅಂತ ಅವ್ರಿಗೆ ಗೊತ್ತು, ಕಡಿಮೆ ಕೊಟ್ಟರೆ ನನ್ನ ಹತ್ರ ಬರಲ್ಲ ಅಂತ ಗೊತ್ತು. ಅದಕ್ಕೇನು ಮಾಡ್ತಾರೆ, ಅವ್ರಿಗೆ ಆಯಾ ಫ್ಯಾಮ್ಲಿಗೆ, ಆಯಾ ವ್ಯಕ್ತಿಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ, ಜಾಸ್ತಿ ಕೊಡಲ್ಲ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಲಕ್ಷ್ಮಿಗೆ ಏನು ಇಷ್ಟ ಅಂದರೆ, ಅವ್ರ ಪತಿ ಬಗ್ಗೆ ಯಾರು ಅವ್ರನ್ನ ಹೊಗಳ್ತಾರೋ, ಅವ್ರ ಪತಿ ನಾಮ ಯಾರು ಹೇಳ್ತಾರೋ, ಅವ್ರ ಪತಿ ಬಗ್ಗೆ ಯಾರು, ಲಕ್ಷ್ಮೀಪತಿ ಬಗ್ಗೆ ಯಾರು ಚೆನ್ನಾಗಿ ಇದು ಶಾಸ್ತ್ರಗಳು ಓದಿ ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ಪ್ರಚಾರ ಮಾಡ್ತಾರೋ ಅವ್ರು ನೋಡಿದ್ರೆ ತುಂಬ ಇಷ್ಟ ಅವ್ರಿಗೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಅದು ನಾವು ಏನಾದರೂ ಲಕ್ಷ್ಮಿ ಗಿಡಂಗಿದ್ರೆ ನಾರಾಯಣಿಗೆ ಇಟ್ಟು, ನಾರಾಯಣ ಕೊಟ್ಟು, ಅದಾದಮೇಲೆ ನೀವು ಲಕ್ಷ್ಮಿ ಕೊಟ್ಟರೆ ಕೂಡ ತೊಗೊಳಲ್ಲ ಅವರು. ನೀವೇನು ಕೊಟ್ರೂ ತೊಗೊಳಲ್ಲ ಅವರು. ಸುಮ್ಮನೆ ನೀವು ಒಂದು ಬಂಡಿ, ಇದು ಟೆಂಪೋ ತೊಗೊಂಬಂದಿಟ್ಟರೆ ಕೂಡ ಅವ್ರು ತೊಗೊಳಲ್ಲ ಆಹಾರ. ಅವ್ರು ತೊಗೊಳ್ಳೋದು ತುಳಸಿ ಹಾಕಿ ಭಗವಂತನಿಗೆ ನೈವೇದ್ಯ ಮಾಡಿ ಮಂತ್ರ ಹೇಳಿದ್ಮೇಲೆ ಅವರ ತಟ್ಟೆನಲ್ಲಿ ಏನಿದೆಯೋ ಆ ಮಹಾಪ್ರಸಾದನೇ ಅವ್ರು ತಿನ್ನೋದು ಲಕ್ಷ್ಮಿ. ಇಲ್ಲದ್ರೆ ಬಿಲ್ಕುಲ್ ತಿನ್ನಲ್ಲ ಅವರು. ಅದಕ್ಕೆ ಬರೀ ಲಕ್ಷ್ಮಿ ಕೊಟ್ಟರೆ ಅವ್ರೇನು ಮಾಡ್ತಾರೆ, ತೊಗೊಳಲ್ಲ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ಕೊಟ್ಟರೆ ತೊಗೊತಾರೆ ಅಂತ. ಪ್ರೀತಿಯಿಂದ ಕೊಟ್ಟರೆ ಏನು, ಅವ್ರ ಪ್ರೀತಿ ಏನಂದರೆ ನಾರಾಯಣನೇ. ಅವ್ರ ನಾರಾಯಣ ಯಾರು ಚೆನ್ನಾಗಿ ಇದು ಮಾಡ್ತಾರೋ, ಆರಾಧನೆ ಮಾಡಿ ಅವ್ರ ನಾಮ ಹೇಳ್ತಾರೋ, ಅವ್ರು ತುಂಬ ಇಷ್ಟ ಲಕ್ಷ್ಮೀ. ಹರೇ ಕೃಷ್ಣ.